ಎಸ್ ಸರ್. ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಪುಸ್ತಕ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 318 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 319ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ. ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಇಂದು 319ನೇ ಕಾರ್ಯಕ್ರಮ ಪುಸ್ತಕ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ದೇವೇಂದ್ರಪ್ಪ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಇವರು ಹಳೆ ಮನೆ ರಾಜಶೇಖರ್ ಅವರ ಒಡಲುಗೊಂಡವರು ಕೃತಿಯ ಕುರಿತು ಮಾತನಾಡಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದ ಎಲ್ಲರಿಂದ ಅವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದೇ ರೀತಿ ಈ ಸಂವಾದದಲ್ಲಿ ರಾಜಶೇಖರ್ ಹಳಮನಿ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ಧಾರವಾಡ ಕಟ್ಟೆಯ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಹಲವಾರು ಹಿರಿಯ ಸಾಹಿತಿಗಳು, ಸಾಹಿತ್ಯಾಸಕ್ತರು ಮತ್ತು ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ನೆರೆದಿದ್ದಾರೆ. ಅವರಿಗೂ ಕೂಡ ಗೌರವವಾದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕರಾದಂತಹ ದೇವೇಂದ್ರಪ್ಪರವರು ಮೂಲತಃ ಯಾದಗಿರಿ ಜಿಲ್ಲೆಯವರು. ಸದ್ಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಎಂ ಮಲ್ಲಿಕಾರ್ಜುನ್ ಗೌಡ್ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಚನ ಸಾಹಿತ್ಯದಲ್ಲಿ ಸೂತಕ ಪರಿಕಲ್ಪನೆಯ ಸ್ವರೂಪ ಎಂಬ ವಿಷಯದ ಮೇಲೆ ಸಂಶೋಧನೆಯನ್ನ ಕೈಗೊಂಡಿದ್ದಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣ ಊರಿನಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಮತ್ತು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಊರಿನಲ್ಲೇ ಮುಗಿಸಿ ನಂತರ ಪ್ರೌಢ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನ ಶಹಾಪುರ ತಾಲೂಕಿನಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಹಾಪುರದಲ್ಲಿ ಪೂರ್ಣಗೊಳಿಸಿದ್ದಾರೆ. ಸ್ನಾತಕೋತ್ತರ ಪದವಿಯನ್ನ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿ ಮುಗಿಸಿ ಸಂಶೋಧನೆಯನ್ನ ಕೈಗೊಂಡು ಇತ್ತೀಚೆಗೆ ಸಂಶೋಧನೆಯನ್ನ ಪೂರ್ಣಗೊಳಿಸಿರುತ್ತಾರೆ. ರಾಜ್ಯ ರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ತಮ್ಮ ಪ್ರಬಂಧಗಳನ್ನು ಕೂಡ ಮಂಡಿಸಿದ್ದಾರೆ. ಇದಲ್ಲದೆ ಸಾಹಿತ್ಯದಲ್ಲಿ ಎಲ್ಲಿಲ್ಲದ ಒಂದು ಆಸಕ್ತಿಯನ್ನ ಹೊಂದಿರತಕ್ಕಂತಹ ದೇವೇಂದ್ರಪ್ಪ ಅವರು ಹಲವಾರು ಕಾದಂಬರಿಗಳನ್ನ ಮತ್ತು ಕವನ ಸಂಕಲನಗಳನ್ನ ಓದಿ ಅರಗಸಗೊಳಿದ್ದಾರೆ. ಇಂತಹ ಮಹನೀಯರು ಇಂದು ನಮ್ಮೊಂದಿಗೆ ಇರುವುದು ಒಂದು ಸೌಭಾಗ್ಯವೇ ಸರಿ. ಮಹನೀಯರು ಇಂದು ವಿಶೇಷ ಕಾರ್ಯಕ್ರಮದಲ್ಲಿ ಹಳೆಮನೆ ರಾಜಶೇಖರ್ ಅವರ ಒಡಲುಗೊಂಡವರು ಕೃತಿಯ ಕುರಿತು ಮಾತನಾಡಲಿದ್ದಾರೆ. ಸರ್, ಮೊದಲು 50 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ, ನಂತರದಲ್ಲಿ ರಾಜಶೇಖರ್ ಹಳೆಮನೆಯವರ ಪೂರಕ ಮಾತುಗಳು, ಅದರ ನಂತರದಲ್ಲಿ ಅಧ್ಯಕ್ಷರ ಪೂರ್ವ ಮಾತುಗಳು ಇರಲಿವೆ. ಕೊನೆಯಲ್ಲಿ ಕೆಲವು ನಿಮಿಷಗಳ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಪ್ಲೀಸ್ ಸರ್. ಥ್ಯಾಂಕ್ ಯು ಡಾಕ್ಟರ್ ಪ್ರಶಾಂತ್ ಸರ್. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಧಾರವಾಡ ಕಟ್ಟೆ ಧಾರವಾಡ ಇಂದು 319ನೇ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದು ನನಗೆಲ್ಲ ಸಂತೋಷದ ವಿಷಯ. ಇವತ್ತು ಹಳೆಮನೆ ರಾಜಶೇಖರ್ ಅವರ ಒಡಲುಗೊಂಡವರು ಕಾದಂಬರಿಯ ಪರಿಚಯ ಮತ್ತು ಸಂವಾದವನ್ನು ಮಾಡಿಕೊಡಲಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಡಾಕ್ಟರ್ ಹಳೆಮನೆ ರಾಜಶೇಖರ್ ಸರ್ ಅವರಿಗೂ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಮತ್ತು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಅವರೆಲ್ಲರಿಗೂ ನಮಸ್ಕರಿಸುತ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಹಳೆಮನೆ ರಾಜಶೇಖರ್ ಅವರ ಒಡಲುಗೊಂಡವರ ಕಾದಂಬರಿ ಕುರಿತು ಮಾತನಾಡಲಿದ್ದೇನೆ. ಮೊದಲಿಗೆ ಒಡಲುಗೊಂಡವ ಶಿವ, ಒಡಲುಗೊಂಡವ ಉಸಿವ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಎಂಬ ಜೇಡರ ದಾಸಿಮಯ್ಯನ ವಚನದ ಸಾಲನ್ನು ಈ ಕಾದಂಬರಿಗೆ
ರಾಜಶೇಖರ ಅಳಮೆನೆ ಸರ್ ಅವರು ಇಟ್ಟಿದ್ದಾರೆ. ಬಡತನ ಎನ್ನುವುದು ಈ ಲೋಕದಲ್ಲಿ ಬಹಳ ಕೆಟ್ಟದ್ದು. ಅದರ ಜೊತೆಗೆ ಮನುಷ್ಯನನ್ನು ಅದು ಅಪಮಾನ ಕೀಡು ಮಾಡುವ ಸಂಗತಿಯನ್ನು ನಾವೆಲ್ಲ ನೋಡಿದ್ದೇವೆ. ಅವನ ಎಲ್ಲಾ ರೀತಿಯ ಜೀವ ಚೈತನ್ಯವನ್ನು ಮತ್ತು ಅವನ ಉತ್ಸಾಹವನ್ನು ಈ ಬಡತನ ಕೀಳಾಗಿ ಕಾಣುವ ಜೊತೆಗೆ ಅವನಲ್ಲಿರುವ ಆತ್ಮಸ್ಥೈರ್ಯವನ್ನು ಹುಡುಗಿಸುವುದನ್ನು ಈ ಹಸಿವು ಮತ್ತು ಬಡತನಗಳು ಇಲ್ಲಿವರೆಗೂ ಏನೋ ಅವು ತಮ್ಮ ಸಾಮರ್ಥ್ಯದಿಂದ ಮಾಡಿಕೊಂಡು ಬಂದಂತ ಬಡತನದ ವ್ಯಕ್ತಿ ಅತ್ಯಂತ ಕೀಳಾಗಿ ಮತ್ತೆ ಕಡಿಮೆ ವ್ಯಕ್ತಿ ತರ ಕಾಣುವ ರೀತಿಯನ್ನು ನಾವು ಇಲ್ಲಿ ಗಮನಿಸಿದ್ದೇವೆ. ಹಾಗಾಗಿ ಜೇಡರದಾಸಿಮಯ್ಯ ಸಾಕ್ಷಾತ್ ಅಂದ್ರೆ ಪರಮಾತ್ಮಗೆ ಒಂದು ಪ್ರಶ್ನೆಯನ್ನು ಹಾಕುತ್ತಾನೆ. ನೀನೊಮ್ಮೆ ಬಡತನ ಮತ್ತು ಹಸಿವಿನಿಂದ ಇದ್ದು ಈ ಲೋಕಕ್ಕೆ ಬಂದು ಬಡತನ ಮತ್ತು ಹಸಿವನ್ನು ಎದುರಿಸಿದಾಗ ಆಗುವ ಸಂಕಟ ಇದೆಯಲ್ಲ, ಅದು ನಿನಗೆ ಗೊತ್ತಾಗುತ್ತದೆ ಎಂಬ ಪ್ರಶ್ನೆಯನ್ನ ಅವ್ರ ಮುಂದೆ ಇಡುತ್ತಾನೆ. ಈ ಒಡಲುಗಂಡವರ ಕಾದಂಬರಿ ಶೀರ್ಷಿಕೆಯಲ್ಲಿ ಇಡೀ ಕಾದಂಬರಿ ರಚನೆಗೊಂಡಿರೋದು ನೋಡಬಹುದಾಗಿದೆ. ಪುಸ್ತಕ ಮನೆ, ಕ್ರಿಯೇಟಿವ್ ಪುಸ್ತಕ ಮನೆಯಿಂದ 2024ರಲ್ಲಿ ಈ ಪುಸ್ತಕ ಪ್ರಕಟಗೊಂಡಿದೆ. ಒಟ್ಟು 18 ಅಧ್ಯಾಯಗಳಲ್ಲಿ 195 ಪುಟಗಳ ಈ ಕಾದಂಬರಿ ರಚನೆಗೊಂಡಿದ್ದು, ಇದಕ್ಕೆ ಮುನ್ನುಡಿಯಲ್ಲಿ ಅನುಪಮ್ ಪ್ರಸಾದ್ ಅವರು ಮುನ್ನುಡಿ ಬರೆದಿದ್ದಾರೆ. ಬೆನ್ನುಡಿಯಲ್ಲಿ ದೇವಪತ್ತರ್ ಅವರು ಕೆಲವು ಅಂಶಗಳನ್ನು ಇದಕ್ಕೆ ನೀಡಿರೋದು ನೋಡಬಹುದಾಗಿದೆ. ಇದು ಅತ್ಯಂತ ಏನು ಇಡೀ ಗ್ರಾಮಾಯಣ ಅಂದ್ರೆ ಗ್ರಾಮೀಣ ಬದುಕನ್ನ ಅತ್ಯಂತ ಸಮರ್ಥವಾಗಿ ಕಟ್ಟಿಕೊಡುತ್ತಾ ಹೋಗುತ್ತೆ ಕಾದಂಬರಿ. ಈಗಾಗಲೇ ಸುಮಾರು 50 ವರ್ಷಗಳ ಹಿಂದೆ, ಅಂದ್ರೆ ಈ ಘಟನೆ 50 ವರ್ಷಗಳಿಂದ ಅಂತ ಒಂದು ಗ್ರಾಮ ಯಾವ ರೀತಿಯಲ್ಲಿ ತನ್ನ ಸ್ವರೂಪವನ್ನ ಆಗ ಪಡೆದುಕೊಂಡಿತ್ತು, ಎಲ್ಲಾ ರೀತಿಯಿಂದ ಸಮಗ್ರವಾಗಿ ಅಂದ್ರೆ ಸಮೃದ್ಧಿಯಾಗಿರುವಂತ ಕಾಲಘಟ್ಟವನ್ನು ಈ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತದೆ. ಅಳಮೆನೆ ರಾಜಶೇಖರರು ತಮ್ಮ ಬಾಲ್ಯದ ಅಂದ್ರೆ 50 ವರ್ಷದ ಹಿಂದಿನ ಕೆಲವು ಘಟನೆಗಳನ್ನ ಕಂಡು ಕೇಳಿ ಮತ್ತೆ ಅದು ಅನುಭವಿಸಿದ ಕೆಲವು ಘಟನೆಗಳಲ್ಲಿ ಇಡೀ ಕಾದಂಬರಿಯಲ್ಲಿ ಜೀವನ ಸ್ವರೂಪದಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ. ಬಹಳ ದಟ್ಟವಾಗಿ ಕಾದಂಬರಿಯಲ್ಲಿ ಬರುವುದೇ ಆರಂಭದಲ್ಲಿ ಪ್ರಮುಖ ಪಾತ್ರ, ಈ ಕಾದಂಬರಿ ಪ್ರಮುಖ ಪಾತ್ರ ಭೀಮನಿಂದ ಆರಂಭವಾಗುತ್ತೆ. ಭೀಮನ ಕಥೆ ಆರಂಭವಾಗುವುದೇ, ಈ ಕಾದಂಬರಿ ಕಥೆ ಆರಂಭವಾಗುವುದೇ ಅತ್ಯಂತ ವಿಷಾದ ಅಂದ್ರೆ ಅವನ ಭಯದಿಂದ ಆರಂಭ ಆಗುತ್ತೆ. ಕೊನೆಗೂ ಕೂಡ ಕಾದಂಬರಿ ಭಯದಲ್ಲೇ ಮುಗಿದು ಹೋಗುತ್ತೆ. ಅಂದ್ರೆ ಈ ಎರಡೂ ನಡುವಿನ ತಾಕಲಾಟ ನಡೀತಿರೋದು ಕೂಡ ಭಯದೇ. ಅದ್ರಲ್ಲಿ ಒಂದೇನ ವಿಷಾದ ವಾತಾವರಣದಲ್ಲಿ ಕಾದಂಬರಿ ಬೆಳ್ಕೊಳ್ತಾ ಹೋಗುತ್ತೆ. ಅವ್ರ ಒಳಗಡೆನೆ ಆಗುವಂತ ಕೆಲವು ಘಟನೆಗಳು, ಈಗಾಗಲೇ ಬರಗಾಲ ಬಿದ್ದು ಈಗಾಗಲೇ ಈ ಕಾದಂಬರಿಯಲ್ಲಿ ಬರುವಂತ ಬರಗಾಲದ ಚಿತ್ರಣ, ಮತ್ತೆ ಹಸಿವಿನ ಚಿತ್ರಣ, ಜಾತಿಯ ಅಂದ್ರೆ ಊರು ಮತ್ತು ಕೇರಿಯ ಚಿತ್ರಣ, ಮತ್ತೆ ಅಲ್ಲಿರುವಂತ ನೀರಿನ ಚಿತ್ರಣ, ಅದರ ನಂತರ ಆಗುವಂತ ಆಧುನಿಕತೆಗೆ ಈ ಕಾದಂಬರಿಯ ಪಾತ್ರಗಳು ಒಡ್ಡುವ ಸವಾಲುಗಳು, ಮತ್ತೆ ಯಾರು ಯಾವ ರೀತಿಯಲ್ಲಿ ಒಂದಕ್ಕೊಂದು ಮುಖಾಮುಖಿ ಆಗುತ್ತೆ, ಮತ್ತೆ ಇಲ್ಲಿರುವಂತ ಫ್ಯೂಡಲ್ ವ್ಯವಸ್ಥೆ ಒಳಗಿನ ಉದಾರ ನೀತಿಗಳು, ಈ ಎಲ್ಲಾ ಅಂಶಗಳನ್ನ ಈ ಕಾದಂಬರಿ ತನ್ನೊಳಗಿನ ರಚನೆಗೊಳ್ಳುತ್ತಾ ಹೋಗುತ್ತದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಪರಿಸರವನ್ನು ಗಮನಿಸಿದಾಗ ಈ ಭಾಗದ ಅತ್ಯಂತ ಕಡು ಬಿಸಿಲಿನ ಪ್ರದೇಶ ಆದ್ರೂ ಕೂಡ ಈ ಭಾಗದಲ್ಲಿ ಈಗಾಗಲೇ ಶರಣರು, ತತ್ವಪದಕಾರರು, ದಾಸರು, ಸೂಫಿಗಳು ಈಗಾಗಲೇ ಈ ಭಾಗದಲ್ಲಿ ತಮ್ಮ ತತ್ವಗಳಿಂದ ಅಂದ್ರೆ ಜೀವನ ತತ್ವಗಳಿಂದ ಇಲ್ಲಿ ಜನರನ್ನ ಅತ್ಯಂತ ವೈಚಾರಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಬದಲಾವಣೆ ಮಾಡಿದ್ದನ್ನು ನಾವಿಲ್ಲೆಲ್ಲ ಗಮನಿಸ್ತಾ ಬಂದಿದ್ದೇವೆ. ಈ ಭಾಗದಲ್ಲಿ ಅನೇಕ ಕಥೆಗಾರರು ಮತ್ತೆ ಕಾದಂಬರಿಕಾರರು ಈಗಾಗಲೇ ತಮ್ಮ ಪರಿಸರದ ಚಿತ್ರಣಗಳನ್ನ ಕಟ್ಟಿಕೊಟ್ರು ಕೂಡ ಇಂದಿಗೂ ಕೂಡ ಈ ಭಾಗದ ಪರಿಸರವು ತನ್ನ ಕತೆಗೆ ಕಾದಂಬರಿಗೆ ವಸ್ತುವಾಗಿ ಹೊಸ ಬಗೆಯಲ್ಲಿ ರಚನೆಗೊಳ್ಳುತ್ತಿರುವಾಗ ರಾಜಶೇಖರ ಅಳಮೆನೆ ಸರ್ ಅವರ ಕಾದಂಬರಿ ಕೂಡ ಈ ಕಾಲಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹ ಕಾದಂಬರಿ ಎನಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಡೀ ಕಾದಂಬರಿ ಪಾತ್ರಗಳು ಸುಮ್ಮನೆ ಗಮನಿಸಿದಾಗೆ ಇಲ್ಲಿ ಮುಖ್ಯ ಪಾತ್ರ ಬರುವುದು ಭೀಮ, ದಲಿತ ಕೇರಿಯ ಭೀಮ ಮತ್ತು ಆ ಊರಿನ ನೀಲಮ್ಮ ಗೌಡ್ಸಾನಿ, ಶ್ರೀಮಂತ ಮನೆತನದ ಅಥವಾ ಒಂದು ರೀತಿಯಲ್ಲಿ ಕೃಷಿಕ ಬದುಕನ್ನ ದಟ್ಟವಾಗಿ ಕೃಷಿಕ ಬದುಕನ್ನ ದೊಡ್ಡ ಸಾಮರ್ಥ್ಯದಲ್ಲಿ ಇರುವಂತ ನೀಲಮ್ಮ ಗೌಡ್ಸಾನಿ ಕುಟುಂಬ, ಎರಡೂ ಕುಟುಂಬದ ನಡುವೆ ಅದರ ಜೊತೆಗೆ ನಾಗಪ್ಪ ಗೌಡ ಮತ್ತು ಸರಸ್ವತಿ ಅನ್ನೋ ಇನ್ನೊಂದು ಕುಟುಂಬ ಬರುತ್ತದೆ. ಆ ಕುಟುಂಬದಲ್ಲಿ ಬರುವಂತ ಆಕೆಯ ಮಗ ಪ್ರಕಾಶ ಮತ್ತು ನೀಲಮ್ಮ ಗೌಡ್ಸನಿ ಮಗ ಇರುವಂತ ಬಸವರಾಜ ಕೋಡಿ, ಈ ಎರಡು ಪಾತ್ರಗಳು ನಂತರದಲ್ಲಿ ಅಂದ್ರೆ 2 ಅಥವಾ 3 ತಲೆಮಾರು ಕಥನ. ನೀಲಮ್ಮ ಗೌಡ್ಸನಿ ಕುಟುಂಬಕ್ಕೆ ಹೋಲಿಸಿದ್ರೆ 2ನೇ ತಲೆಮಾರಿನ ಕಥನ ಆಗುತ್ತೆ. ನಾಗಪ್ಪ ಗೌಡ ಮತ್ತು ಸರಸ್ವತಿ ತಲೆಮಾರಿಗೆ ಹೋಲಿಸಿದ್ರೆ ಅದು 3ನೇ ತಲೆಮಾರು ಕಥನ ಆಗಿ ಪ್ರಕಾಶ ನಿಲ್ಲುತ್ತಾನೆ. ಯಾಕಂದ್ರೆ ಈಗಾಗಲೇ ನಾಗಪ್ಪ ಗೌಡನ ತಾಯಿ ದೊಡ್ಡವನ ಒಂದು ಚಿತ್ರಣ ಇದರಲ್ಲಿ ಬರುತ್ತೆ. ಯಾಕೆ ಸಾವು, ಆ ನಂತರ ಆಗುವಂತ ಕೆಲವು ಘಟನೆಗಳನ್ನು ಈ ಕಾದಂಬರಿ ಎತ್ತುತ್ತಾ ಹೋಗುತ್ತೆ. ಇವರಲ್ಲದೆ ಬಸಯ್ಯ ತಾತ ಬರ್ತಾರೆ. ಈತ ಒಂದ್ ರೀತಿಯಲ್ಲಿ ಇಡೀ ಊರನ್ನ ಅತ್ಯಂತ ಶಾಂತವಾಗಿ ತನ್ನ ವಿಚಾರಗಳಿಂದ ಜನರನ್ನ ಬದಲಾವಣೆ ಮಾಡುವುದಕ್ಕೆ ಮತ್ತು ಆತನಲ್ಲಿರುವಂತ ಕೆಲವು ತತ್ವಗಳನ್ನ ಅಂದ್ರೆ ಜೀವನ ತತ್ವಗಳು, ಜನರಿಗೆ ಏನ್ ಬೇಕು, ಆಸೆ, ಲೋಭ, ಮೋಹ, ಅಧಿಕಾರ, ಈ ಎಲ್ಲಾ ಪ್ರಶ್ನೆಗಳನ್ನ ಅಂದ್ರೆ ವಚನ ಸಾಹಿತ್ಯ, ತತ್ವಪದ, ಈ ತರದ ಪರಿಕಲ್ಪನೆಗಳ ಮೂಲಕ ಆತನ ಜನರಲ್ಲಿ ಬಿತ್ತುವಂತ ವೈಚಾರಿಕತೆಯನ್ನು ಇಡೀ ಕಾದಂಬರಿಯಲ್ಲಿ ಬಸಯ್ಯ ತಾತ ಒಬ್ಬ
ಅತ್ಯಂತ ಮೇರು ವ್ಯಕ್ತಿತ್ವ ರೂಪದಲ್ಲಿ ಕಾಣ್ತಾ ಹೋಗ್ತಾನೆ. ಇನ್ನು ಈ ಊರು ಅಂದ್ರೆ ಈ ಕಾದಂಬರಿ ನಡೆಯುವಂತ ಒಂದು ಊರು ಏನಿದೆ ಬನ್ನಿಪುರ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಒಂದು ಬನ್ನಿಪುರ ಹಳ್ಳಿ. ಈಗಾಗಲೇ ಬರಗಾಲ ಬಂದಂತ ಪರಿಸರ ಆಗಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗುತ್ತೇವೆ. ನೀಲಮ್ಮ ಗೌಡಸಾನಿ ಮತ್ತು ಆಕೆ ಕುಟುಂಬ, ಇಡೀ ಕುಟುಂಬ ಇಡೀ ಊರಿಗೆ ಏನಾಗಿ ನಿಂತಿರ್ತಾರೆ, ಒಂದ್ ರೀತಿಯಲ್ಲಿ ಉದಾರವಾದ ನೀತಿಯಲ್ಲಿ ಎಲ್ಲಾ ರೀತಿಯಿಂದ ಸಹಕಾರ, ಅವ್ರಿಗೆ ಬೇಕಾದಂತ ಅಗತ್ಯ ವಸ್ತುಗಳು, ಊಟ, ಅದಕ್ಕೆ ಏನ್ ಬೇಕಾ ಅವ್ರಿಗೆ ಬೇಕಾದಂತ ಇಡೀ ಕೇರಿಯ ಜನಕ್ಕೆ ಮತ್ತು ಊರಿನ ಜನಕ್ಕೆ ಸದಾ ಬೆನ್ನೆಲುಬಾಗಿ ನೀಲಮ್ಮ ಗೌಡಸಾನಿ ನಿಂತಿರುವುದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. ನೀಲಮ್ಮ ಗೌಡಸಾನಿ ಮತ್ತು ಭೀಮನ ನಡುವೆ ನಡೆಯುವಂತ ಅನೇಕ ಸಾಮಾಜಿಕ ಘಟನೆಗಳನ್ನ ಇಡೀ ಆ ಊರಿನ ಚಿತ್ರಣ ಅಂದ್ರೆ ನಮ್ಮ ಕಣ್ಣು ಮುಂದೆ ಅತ್ಯಂತ ಹೃದಯಂಗಮವಾಗಿ ರಾಜಶೇಖರ ಹಳೆಮನಿ ಸರ್ ಅವರು ಕಟ್ಟಿಕೊಡ್ತಾ ಹೋಗ್ತಾರೆ. ಅಲ್ಲಿ ಆರಂಭದಲ್ಲಿ ಭೀಮನಿಗೆ ಒಂದು ಹದ್ದು ಸದಾ ಕನಸಲ್ಲಿ ಬಂದು ಕಾಡುತ್ತಾ ಇರುತ್ತದೆ. ಆಮೇಲೆ ಅದು ವಾಸ್ತವದಲ್ಲಿ ಎದುರಿಗೆ ಆಗುತ್ತೆ. ಆರಂಭದಲ್ಲಿ ಕನಸಲ್ಲಿ ಕಾಣುವಂತಹ ಭಯದಿಂದ ಭೀಮ ಚೀರುವುದು, ಮತ್ತೆ ಆರಂಭದಲ್ಲಿ ನೀಲಮ್ಮ ಗೌಡಸಾನಿ ಕೆರೆಯಲ್ಲಿ ಹರಿದು ಹೋಗುವಂತ ಕೆಲವು ಘಟನೆಗಳು ಅವನ ಕಣ್ಣ ಮುಂದೆ, ಕನಸು ಮತ್ತು ವಾಸ್ತವದ ಎಚ್ಚರದ ನಡುವೆ ಕೆಲವು ಘಟನೆಗಳನ್ನ ಪದೇ ಪದೇ ಭೀಮನಿಗೆ ಎದುರಾಗ್ತಾ ಹೋಗುತ್ತವೆ. ಈ ಕನಸು ಮತ್ತು ವಾಸ್ತವದ ಎಚ್ಚರದ ಘಟನೆಗಳನ್ನ ಈ ಕಾದಂಬರಿ ಹೇಳುತ್ತಲೇ ಆರಂಭದಲ್ಲಿ ಅದು ಕನಸಾಗಿ ಕಂಡ್ರು ಕೂಡ ವಾಸ್ತವದಲ್ಲಿ ಬಂದಾಗ ಅದು ಸ್ವಲ್ಪ ವಿಂಗಡಣೆ ಆಗುತ್ತಾ ಹೋಗುತ್ತೆ. ಅದಕ್ಕೂ ಆ ಕನಸಿಗೆ ಮತ್ತು ವಾಸ್ತವಕ್ಕೂ ಒಂದರ್ಥದಲ್ಲಿ ಲಿಂಕ್ ಕೆಲವು ಕಡೆ ತಪ್ಪುತ್ತಾ ಹೋಗುತ್ತೆ. ಆದ್ರೂ ಕೂಡ ಈ ಕಾದಂಬರಿಗೆ ಮುಖ್ಯವಾಗಿ ನಮಗೆ ಕಾಣಿಸ್ಬೇಕಾಗಿರೋದು ಏನಂದ್ರೆ, ಆ ಊರಿನ ಇಡೀ ಬನ್ನಿಪುರದಲ್ಲಿ ನಡೆಯುವಂತ ಆ ಚೌಡಯ್ಯ ದಲಿತ ಕೇರೆ ಚೌಡಯ್ಯನ ಮೊಮ್ಮಗನ ಮೊದಲ ಸಾವು ಆ ಊರಿಗೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ. ಚೌಡಯ್ಯನ ಮೊಮ್ಮಗನ ಸಾವು ಇಡೀ ಬಿಸಿಲಿಗೆ, ಆ 3 ವರ್ಷದ ಮಗು ಬಿಸಿಲನ್ನು ತಾಳಲಾರ್ದ, ಅಂದ್ರೆ ಅಷ್ಟೊಂದು ಬರಗಾಲ, ಅತೀ ಬೇಕಾದ ಬಿಸಿಲಿಗೆ ತಾಳಲಾರ್ದ ಆ ಮಗುವಿನ ಸಾವು ಇಡೀ ಆ ಊರನ್ನ ತಲ್ಲಣಗೊಳಿಸ್ತದೆ. ಈಗಾಗಲೇ ಮಳೆ ಹೋಗಿದೆ, ಬರಗಾಲ ತುಂಬಿಬಿಟ್ಟಿದೆ, ಆದ್ರೆ ಈಗ ಆಗ್ತಿರುವ ಅವ್ರಿಗೆ ಸಾವು ತತ್ತರಿಸಿ ಹೋಗಿ ಏನಾಗುತ್ತೆ, ಕೊನೆಗೆ ಅವ್ರು ತುಂಬಾ ದುಃಖದಿಂದ ಆಕೆ ಚೌಡಯ್ಯನ ಹೆಂಡತಿ, ಆಕೆ ಮಗಳು, ಆತನ ಅಳಿಯ, ಇವರೆಲ್ಲ ಬಹಳ ತತ್ತರಿಸಿ ಹೋಗಿ ಆ ಮಗುವನ್ನ ಕೊನೆಗೆ ಅಂದ್ರೆ ಆ ಮಗುವನ್ನ ಕುರಿತ ಕೆಲವು ಮಾತುಗಳನ್ನ ಬಹಳ ಹೃದಯಂಗಮವಾಗಿ ಅತ್ಯಂತ ದುಃಖದಿಂದ ಸಾವನ್ನ ಚಿತ್ರಿಸುವ ರೀತಿ ಅತ್ಯಂತ ನಾವೇನ್ ಕಂಡು ಕಾಣಲಾರ್ದ ಇತ್ತೀಚೆಗೆ ಆದಂತ ಕೆಲವು ಸಾವಿನಿಂದ ವಿಮುಖರಾಗುತ್ತಿರುವ ಕಾಲದಲ್ಲಿ ಸಾವನ್ನ ಅತ್ಯಂತ ಹತ್ತಿರದಲ್ಲಿ ಈ ರೀತಿ ಇರುತ್ತೆ. ಹಳ್ಳಿಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅದನ್ನ ಎದುರಿಸುವ ರೀತಿಯನ್ನ ಕಟ್ಟಿಕೊಡ್ತಾ ಹೋಗ್ತಾರೆ. ಅದಾದ ನಂತರ ಇಡೀ ಊರಿಗೆ ಬರಗಾಲ ಸಂದರ್ಭದಲ್ಲಿ ನೀಲಮ್ಮ ಗೌಡಸಾನಿ ಅವರು ಆ ಊರಿಗೆ ಮಾಡುವಂತ ಸಹಾಯ, ಮತ್ತೆ ಅಲ್ಲಿ ಬರುವಂತ ಕೆಲವು ಘಟನೆಗಳನ್ನ, ಅಲ್ಲಿ ಬರುವಂತ ಕೂಲಿ ಆಳುಗಳು, ಅವು ಇಡೀ ಊರನ್ನ ಒಂದು ಏನು ಚಿತ್ರಣವನ್ನ ಈ ಕಾದಂಬರಿ ಮತ್ತೆ ಮತ್ತೆ ನಮಗೆ ಹುಟ್ಟಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಇಲ್ಲಿ ಬರುವಂತ ಮುಖ್ಯವಾದ ಘಟನೆ ಏನಂದ್ರೆ, ಆ ನೀಲಮ್ಮ ಗೌಡಸಾನಿ ಮಗ ಇರುವಂತ ಬಸವರಾಜಪ್ಪ ಗೌಡನ ನಮಗೆ ಮುಖ್ಯ ಪಾತ್ರವಾಗಿ ಕಾಡ್ತಾನೆ. ಏನಂದ್ರೆ ಬಸವರಾಜಪ್ಪ ಗೌಡ ಮತ್ತು ಆತನ ಸ್ನೇಹಿತ ಪಕ್ಕದ ಮನೆಯ ನಾಗಪ್ಪ ಗೌಡನ ಮಗ ಪ್ರಕಾಶ್, ಇಬ್ಬರು ಕೂಡ ಈ ಆಧುನಿಕ ಕಾಲಘಟ್ಟದ ಯುವಕರ ರೀತಿಯಲ್ಲಿ ಈ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತದೆ. ಪರಂಪರೆ ಮತ್ತು ವರ್ತಮಾನ ಮತ್ತು ಆಧುನಿಕತೆ ಈ 3 ಕಾಲಘಟ್ಟದಲ್ಲಿ ಕಾದಂಬರಿ ನೋಡ್ತಾ ಹೋದ್ರೆ, ಪರಂಪರೆಯನ್ನು ನಂಬಿಕೊಂಡು ಬಂದಂತ ಬನ್ನಿಪುರದ ಅನೇಕ ಜನ ಸಮುದಾಯಗಳು ಅದರ ಆಚೆಯೂ ಕೂಡ ಅವರು ಆಧುನಿಕತೆಗೆ ಒಗ್ಗಿಕೊಳ್ಳೋದು, ಅದೇ ಊರಲ್ಲಿ ಇರುವಂತ ಕೆಲವು ಘಟನೆಗಳ ನಂಬಿಕೆಗಳನ್ನ, ಚಿತ್ರಣಗಳನ್ನ ಸಾಮಾಜಿಕ ನೆಲೆಯಲ್ಲಿ ಅವ್ರು ಮತ್ತೆ ಉಳಿಸ್ಕೊಂಡು ಹೋಗುವ, ಅಲ್ಲಿರುವಂತ ಏನು ನೀಲಮ್ಮ ಗೌಡಸಾನಿ ಕೆಟ್ಟಿದ ಕೆರೆಯ ನೀರನ್ನ ಇಡೀ ಊರೇ ತನ್ನ ಸ್ವತ್ತಾಗಿ ಮಾಡಿಕೊಂಡದನ್ನ ನಂತರದಲ್ಲಿ ಬರುವಂತ ಪ್ರಕಾಶ ಮತ್ತು ಬಸವರಾಜ ಅದನ್ನ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಮತ್ತು ಊರಿಗೆ ಅದರಿಂದ ತಮಗಾಗುವ ತಮ್ಮ ಪೂರಕವಾಗಿ ಬಳಸಿಕೊಳ್ಳುವ ಯೋಚನೆಗಳನ್ನ ನಂತರದಲ್ಲಿ ಮಾಡ್ತಾ ಹೋಗ್ತಾರೆ. ಬಸವರಾಜಪ್ಪ ಓದಿದ್ದು ಕೂಡ MA ಕನ್ನಡ, ಆದ್ರೆ ತಾತ್ಕಾಲಿಕ ನೌಕರಿಯಲ್ಲಿ ರಾಯಚೂರಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಉದ್ಯೋಗದಲ್ಲಿ ಅವನಿಗೆ ಪರ್ಮನೆಂಟ್ ಉದ್ಯೋಗ ಇಲ್ಲ, ಕಾಯಂ ಉದ್ಯೋಗ ಇಲ್ಲದ ಕಾರಣ ಅವನು ಅತಂತ್ರವಾಗಿರ್ತಾನೆ. ಈಗಾಗಲೇ ಪ್ರಕಾಶ ತಾನು ಇಂಜಿನಿಯರಿಂಗ್ ಮಾಡ್ಕೊಂಡು ಪುಣೆ ಅಂತ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ. ಈ 2 ಪಾತ್ರಗಳು ಏನಾಗ್ತಾವ ಅಂದ್ರೆ, ಬಸವರಾಜಪ್ಪ ಗೌಡನಿಗೆ ತಾನು ಕೂಡ ತನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಂಡು ತಾನು ಶ್ರೀಮಂತ ಆಗಿ ಕಾರು ಬಂಗ್ಲೆ ಇರ್ಬೇಕನ್ನ ಆಸೆ ಪಡ್ಕೊಂಡಂತ ಬಸವರಾಜಪ್ಪ ಗೌಡನಿಗೆ ತನ್ನ ಕಾಲೇಜಿನಲ್ಲಿ ಆ ಕಾಲೇಜಿನ ವ್ಯವಸ್ಥೆ ಆತನಿಗೆ ಪರ್ಮನೆಂಟ್ ಮಾಡಿರೋದಿಲ್ಲ. ಕಾರಣ ಏನಂದ್ರೆ, ಈಗಾಗಲೇ ಮಾರ್ಕ್ಸ್ವಾದ ಸಿದ್ಧಾಂತ ಮತ್ತು ಈ ನೆಲೆಯಲ್ಲಿ ಅಂದ್ರೆ ಹೋರಾಟದ ನೆಲೆಯಲ್ಲಿ ತಾನು ಜೀವನದಲ್ಲಿ ಅಳವಡಿಸಿಕೊಂಡ ತತ್ವಗಳನ್ನ ಆ ಕಾಲೇಜಿಗೆ ವಿರುದ್ಧವಾದ ರೀತಿಯಲ್ಲಿ ಚಿತ್ರಣಗೊಳ್ತಾ ಹೋಗ್ತವೆ. ಅಂದ್ರೆ ಒಂದು ವ್ಯವಸ್ಥೆ ಒಳಗಡೆ ತಾನು ಬಾಗಿ ಅವರಿಗೆ ಬೇಕಾದ ವ್ಯವಸ್ಥೆ ರೀತಿಯಲ್ಲಿ ಬದುಕಬೇಕನ್ನೋದು ಒಂದು ತತ್ವ. ಆದ್ರೆ ಬಸವರಾಜಪ್ಪ ಗೌಡ ಅದಕ್ಕೆ ವಿರುದ್ಧವಾಗಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಬಾಗುವುದಿಲ್ಲ ಮತ್ತು ನನ್ನ ಸಾಮರ್ಥ್ಯದಿಂದಲೇ ನಾನು ಬದುಕಬಲ್ಲೆ ಎಂಬ ತೋರಿಸುವಂತ ಒಂದು ಪಾತ್ರಕ್ಕೂ ಆ ರೀತಿಯಲ್ಲಿ ಪ್ರತಿಭಟನಾತ್ಮಕವಾಗಿ ತನ್ನ ಪಾಠದ ಮೂಲಕ, ವ್ಯಕ್ತಿತ್ವದ ಮೂಲಕ ಇಡೀ ಕಾದಂಬರಿಯಲ್ಲಿ ಆತ ಓದಿದಂತ ಕೆಲವು ಕಾದಂಬರಿಗಳು, ಬಸವರಾಜ್ ಕಟ್ಮಿನವರ ಜ್ವಾಲಾಮುಖಿಯ ಮೇಲೆ, ಜರತಾರಿ ಜಗದ್ಗುರುಗಳು ಅಂತ ಕೆಲವು ಕಾದಂಬರಿಗಳನ್ನ ಹೋರಾಟದ
ಗೀತೆಗಳನ್ನ ಮಕ್ಕಳಿಗೆ ಹೇಳೋದ್ರ ಮೂಲಕ ತನ್ನಲ್ಲಿ ಬದಲಾವಣೆ ಮಾಡ್ಕೋ ಜೊತೆಗೆ ಸಮಾಜದಲ್ಲಿ ಬದಲಾವಣೆ ತರ್ಬೇಕಂತ ಬಯಸ್ತಾನೆ. ಆದ್ರೆ ಒಂದು ವ್ಯವಸ್ಥೆ ಒಳಗಡೆ ಏನಾಗುತ್ತೆ, ಅವು ರಾಯಚೂರು ಭಾಗದ ಒಬ್ಬ ಮಹಾಂತ ಸ್ವಾಮಿಗಳು ಆ ಇಡೀ ಭಾಗದ ಕಾಲೇಜಿನ ಆಡಳಿತ ಮಂಡಳಿ ಅಧಿಕಾರಿ ಆಗಿದ್ರಿಂದ ಅಲ್ಲಿ ಹಿರಿಯ ಒಬ್ರು ಗಣಿತ ಮೇಷ್ಟ್ರು ಗಣೇಶ್ ಮೇಷ್ಟ್ರು ಹೇಳ್ತಾರೆ, ನೀನ್ ಹೋಗಿ ಸ್ವಾಮೀಜಿಗಳಿಗೆ ಪಾದಕ್ ಬಿದ್ದು ಬೇಡ್ಕೊ, ನಿನಗೂ ಕೂಡ ಪರ್ಮನೆಂಟ್ ಆಗುತ್ತೆ, ಯಾಕೆ ಕಷ್ಟಪಡ್ತೀಯಾ, ಈ ತತ್ವಗಳೆಲ್ಲ ಹೇಳಕ್ ಅಷ್ಟೇ ಚಂದ ಬದುಕಕ್ ಆಗುದಿಲ್ಲ ಅಂತ ಹೇಳೋ ತತ್ವದಲ್ಲಿ ಕೂಡ ಕೊನೆಗೆ ಅವನು ನಿರಾಶೆ ಆಗಿ ಇಲ್ಲ ನಾನು ಯಾವತ್ತೂ ಕೂಡ ಅವ್ರಿಗೆ ಕಾಲಿಗೆ ಹೋಗಿ ಬೀಳುವುದಿಲ್ಲ ಅನ್ನೋ ಹಂತಕ್ಕೆ ಹೋಗಿ ನಿಲ್ಲುತ್ತಾನೆ. ಒಂದು ಹಂತಕ್ಕೆ ಏನಾಗುತ್ತೆ, ಬಸವರಾಜ ಕೂಡ ಈ ನವ್ಯದ ಅಸ್ತಿತ್ವ ನಾಯಕ ರೀತಿಯಲ್ಲಿ ಇಲ್ಲಿ ಚಿತ್ರಣಗೊಂತ ಹೋಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ವ್ಯವಸ್ಥೆ ಒಳಗಡೆ ಭಾಗ ಆಗಿ ಬದುಕುವುದಿಲ್ಲ, ಯಾವಾಗ್ಲೂ ನಾನು ಓದ್ಕೊಂಡಿರೋ ತತ್ವ, ನಾನು ಬದುಕಿರೋ ರೀತಿ ಈ ರೀತಿ ಇದೆ ಅಂತ ಹೇಳ್ಕೊಂಡು ತನಗೆ ಬರಬೇಕಾದ ಎಲ್ಲಾ ರೀತಿಯ ಅಧಿಕಾರ ಮತ್ತು ಅವಕಾಶಗಳನ್ನ ಈ ಮೂಲಕ ಕಳೆದುಕೊಳ್ತಾ ಹೋಗ್ತಾನೆ. ಆದ್ರೆ ಅವನಿಗೆ ಒಂದು ಕೊರಗು ಇರುತ್ತೆ ಕೊನೆಗೆ, ನಾನು ಕೂಡ ಪ್ರಕಾಶನ ರೀತಿಯಲ್ಲಿ ಯಾಕೆ ಬದುಕಬಾರದು ಎನ್ನೋ ತತ್ವದಿಂದ ಕಂಡುಕೊಂಡು ಏನ್ ಮಾಡ್ತಾನೆ, ಕೊನೆಗೆ ಒಂದು ದಿನ ಪುಣೆಗೆ ಹೋಗ್ತಾನೆ ಪ್ರಕಾಶನಲ್ಲಿ. ಅವಾಗ ಹೇಳ್ತಾನೆ ಪ್ರಕಾಶ ಕೆಲವು ಸೂಚನೆಗಳನ್ನ, ಅಂದ್ರೆ ಅವತ್ತಿಗೆ ಒಳವುಗಳನ್ನ ಹೇಳ್ತಾನೆ, ಕೆಲವು ಘಟನೆಗಳನ್ನ ಹೇಳ್ತಾ, ಊರಲ್ಲಿ ಕೆರೆ ಇದೆ, ಅದು ನಿನ್ನ ತಾಯಿಯೇ ಕಟ್ಟಿಸಿಕೊಟ್ಟಿದ್ದು, ಆ ಕೆರೆ ನೀರನ್ನ ನಾವು ಫಿಲ್ಟರ್ ಮಾಡಿ ಜಿಲ್ಲೆಗೆ ಅಂದ್ರೆ ರಾಯಚೂರು ಜಿಲ್ಲೆಗೆ ಕಳಿಸೋದ್ರಿಂದ ಆ ನೀರನ್ನ ನಾವು ಪರಿಶುದ್ಧ ಅಂದ್ರೆ ಈ ಫಿಲ್ಟರ್ ನೀರ್ ತರ ಮಾಡ್ಕೊಂಡು ಕಳಿಸೋದ್ರಿಂದ ಅದರಿಂದ ನಮ್ಗೆ ತುಂಬಾ ಆದಾಯ ಬರುತ್ತೆ, ಮತ್ತದು ಸಮೃದ್ಧ ನೀರಂತ ಆಗಿ ಈಗಾಗಲೇ ಅದ್ರ ಬಗ್ಗೆ ಅವನು ಯಾರು ಪ್ರಕಾಶ್ ಈಗಾಗಲೇ ಊರಿಗೆ ಹೋಗಿ ಅದ್ರದ್ದೆಲ್ಲಾ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ವರದಿ ಕೂಡ ಮಾಡಿಕೊಂಡು ಬಂದಿರ್ತಾನ. ಪ್ರಕಾಶ ಬಸವರಾಜಪ್ಪೋಡ ಗಮನಕ್ಕೆ ತರುತ್ತಾನೆ. ಆದ್ರೆ ಈ ಕೆರೆಯನ್ನ ಇಡೀ ಊರ ತನ್ನ ಜೀವವಾಗಿ ಕಾಪಾಡಿಕೊಂಡಂತ ತಾಯಿ ಇದ್ದಾಳೆ, ಮತ್ತೆ ಆ ಕೇರಿಯ ಜನರಿದ್ದಾರೆ, ಇಡೀ ಒಂದು ಊರ ಆ ಕೇರಿಯನ್ನು ನಂಬಿಕೊಂಡು ಮತ್ತೆ ಅದ್ರ ಆಚೆಗೂ ಕೇರೆ ತುಂಬಿದ ನಂತರ ಮುಂದೆ ಹೋಗುವ ಅನೇಕ ಊರುಗಳಿಗೆ ಆ ಕೇರಿನೇ ಆಧಾರವಾಗಿರುವುದನ್ನ ಬಸವರಾಜಪ್ಪ ಕೂಡ ಬಲ್ಲಿದವನು. ಯಾಕಂದ್ರೆ ಆ ತನ್ನ ತಾಯಿ ಅದ್ರ ಮೇಲೆ ಜೀವವನ್ನೇ ಇಟ್ಕೊಂಡಿದ್ದಾಳೆ, ಇಡೀ ಊರು ಆಕೆ ಪರವಾಗಿದೆ, ಆಕೆ ಮಾತನ್ನು ಮೀರುದಾಗ್ಲಿ ಮತ್ತು ಆಕೆಯ ಮಾತನ್ನ ತಾನು ಮೀರುದಾಗ್ಲಿ ಸಾಧ್ಯ ಇಲ್ಲದೆ ಇದ್ದಾಗ ಆಗ ಆಲೋಚನೆಗೆ ಬೀಳ್ತಾನೆ. ಏನ್ ಮಾಡುವುದೆಂಬ ಪ್ರಶ್ನೆ ಇದ್ದಾಗ ಒಂದು ಕಡೆ ಕಾಯಂ ಉದ್ಯೋಗ ಇಲ್ಲ, ಜೀವನ ಅತಂತ್ರವಾಗಿದೆ, ಬದುಕು ಕೂಡ ತಾನು ಅಂದುಕೊಂಡಂತೆ ಬದುಕಲಾರ ಸಂದರ್ಭದಲ್ಲಿ ಏನಾದ್ರು ಮಾಡ್ಲೇಬೇಕಂತ ಹೇಳ್ಕೊಂಡು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಊರಿಗೆ ಬರ್ತಾನೆ. ಊರಿಗೆ ಬಂದ ನಂತರ ಆಗೋದು ಅಲ್ಲಿ ಇರುವಂತ ಎಲ್ಲಾ ಜನರನ್ನ ವಿಶ್ವಾಸ ಗಳಿಸ್ತಾನೆ. ಕೇರಿಯ ಮಂದಿಗೆ ಹೋಗಿ ಹೇಳ್ತಾನೆ, ಈ ತರ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ, ಇದರಿಂದ ತುಂಬಾ ಅನುಕೂಲ ಇದೆ. ನಮ್ಮ ಈ ಭಾಗದ MLA ಶರಣಪ್ಪ ಅವ್ರನ್ನ ನಾನು ಭೇಟಿಯಾಗಿ ಬಂದಿದ್ದೀನಿ, ಅವರೊಂದು ಯೋಚನೆ ಮಾಡಿದ್ದಾರೆ, ನಮ್ಮ ಕೆರೆ ನೀರನ್ನ ನಾವು ಫಿಲ್ಟರ್ ಮಾಡಿ ಊರಿಗೆ ಹಂಚೋದ್ರಿಂದ ನಿಮಗೂ ಕೂಡ ಉದ್ಯೋಗ ಸಿಗುತ್ತದೆ. ಈ ರೀತಿ ಎಲ್ಲಾ ಅನೇಕ ಸಂಗತಿಗಳನ್ನ ಕೇರಿಯ ಜನ ಕೇಳ್ತಾರೆ. ಅವಾಗ ಅವರೆಲ್ಲ ತುಂಬಾ ಆಸಕ್ತಿಯಿಂದ, ಹೌದಲ್ಲ ನಮ್ ಗೌಡ ಹೇಳ್ತಿರೋ ಸರಿ ಇದೆ, ನಾವು ಕೂಡ ಇದರಲ್ಲಿ ಬದಲಾಗ್ತೀವಿ, ನಮಗೂ ಇದು ಅನುಕೂಲ ಆಗುತ್ತದೆ ಅಂತ ಅನೇಕ ಮಾತುಗಳನ್ನ ಅವ್ರು ಕೂಡ ಒಪ್ಪಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಒಪ್ಪಿಸುವಾಗ ಏನಾಗುತ್ತಂದ್ರೆ ತಾಯಿಗೆ ಇದು ಒಪ್ಪಿಗೆ ಇರುವುದಿಲ್ಲ. ಆದ್ರೆ ಈ ಗೊಂದಲದಲ್ಲಿ ಅಂದ್ರೆ ದ್ವಂದ್ವಾತ್ಮಕವಾಗಿ ತಾಯಿಯ ನಿಲುವುಗಳು ಏನಾಗುತ್ತೆ, ನೀಲಮ್ಮ ಗೌಡ್ಸನ್ನಿ ಒಂದು ಕಡೆ ಮಗನ ಮೇಲಿನ ಮಮತೆಗೋ ಅಥವಾ ಊರಿನ ಮೇಲೆ ಪ್ರೀತಿಗೆ ಎರಡೂ ಬಿಟ್ಟು ಕೊಡದ ಆಗದ ಸಂದರ್ಭದಲ್ಲಿ ಮುಂದೆ ಏನಾಗುತ್ತಾ ಗೊತ್ತಿಲ್ಲಪ್ಪ, ಶಿವ ಇದ್ದಂಗ ಆಗುತ್ತಾ, ಏನಾಗುತ್ತಾ ಆಗಿಲ್ಲ, ನಾವು ನೋಡೋವರೆಗೂ ನಮ್ ಕಾಲ ಮಕ್ಕಳು ಬಂದ ಕಾಲಕ್ಕೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅನ್ನುವ ಜೀವನ ತತ್ವವನ್ನ ಅವಳು ಮನಗಾಣಿಸ್ತಾ ಹೋಗ್ತಾಳೆ. ಆದ್ರೆ ಅದೇ ಕಾಲಕ್ಕೆ ಏಕಕಾಲಕ್ಕೆ ಅಲ್ಲಿ ಈಗಾಗಲೇ ನಾಗಪ್ಪ ಗೌಡನ ತಾಯಿ ದೊಡ್ಡವ ಅಂದ್ರೆ ಇಡೀ ಊರಿಗೆ ಹಿರಿಯ ಮನುಷ್ಯಕಿ ಇರೋದ್ರಿಂದ ಅವಳು ಕೂಡ ವಯಸಹಜ ಕಾಲಿಂದ ಈ ಬಿಸಿಲಿನ ಬೇಸಿಗೆ ಕಾಲಕ್ಕೆ ಮರಣ ಹೊಂದಿದ್ದನ್ನ ಆ ಸಂದರ್ಭದಲ್ಲಿ ವಿವರಣೆ ಮಾಡುತ್ತೆ. ಸಾವಿನಲ್ಲಿ ಬರುವಂತಹ ಅನೇಕ ಘಟನೆಗಳನ್ನ ಅತ್ಯಂತ ತೀವ್ರವಾಗಿ ಅತಿ ವಾಸ್ತವ ನೆಲೆಯಲ್ಲಿ ಈ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತದೆ. ಅಂದ್ರೆ ತೀವ್ರವಾಗಿ ಸಮಾಜದಲ್ಲಿರುವಂತ ಸಾವನ್ನ ಯಾವ ರೀತಿಯಲ್ಲಿ ಕಾದಂಬರಿಗೆ ಬಂದಾಗ ಅಂದ್ರೆ ಒಂದು ಫಿಕ್ಷನ್ ಅಲ್ಲಿ ಬಂದಾಗ ಯಾವ ರೀತಿ ಮರು ವ್ಯಾಖ್ಯಾನಕ್ಕೆ ಹೊಸ ಭಾಷೆಯಲ್ಲಿ ಬರ್ಬೇಕಾದಂತ ಕೆಲವು ಘಟನೆಗಳನ್ನ ಅತಿ ವಾಸ್ತವ ರೀತಿಯಲ್ಲಿ ಈ ಕಾದಂಬರಿಯಲ್ಲಿ ಅತ್ಯಂತ ಚಿತ್ರಿತಗೊಂಡದನ್ನು ನೋಡಿರ್ಬೋದು. ದೊಡ್ಡವ ಸಾವಿನ ಮರಣ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರಕಾಶ್ ಅಂದ್ರೆ ಆಕೆ ಮೊಮ್ಮಗ ತನ್ನ ಊರಿಗೆ ಅಂದ್ರೆ ಬನ್ನಿಪುರಗೆ ಬರ್ತಾನೆಂಬ ಕಲ್ಪನೆ ಆತನ ತಂದೆಗೆ ಮತ್ತು ತಾಯಿಗೆ ಇರ್ತದೆ. ಆದ್ರೆ ಈ ಸಂದರ್ಭದಲ್ಲಿ ಆತಗೆ ಅಲ್ಲಿ ಅತ್ಯಂತ ಮುಖ್ಯವಾದ ಮೀಟಿಂಗ್ ಅಂದ್ರೆ ಆತನ ಪ್ರಾಜೆಕ್ಟ್ 1 ಕೋಟಿ ಪ್ರಾಜೆಕ್ಟ್ ಇರೋದ್ರಿಂದ ಆತ ತನ್ನ ಅಜ್ಜಿಯ ಸಾವಿನ ಮಣ್ಣಿಗೆ ಬರುವುದಿಲ್ಲ. ಆದ್ರೆ ಈ ತಂದೆ ತಾಯಿಗೆ ಏನಾಗುತ್ತೆ, ಇರೋ ಒಬ್ಬನೇ ಮಗ, ನನ್ನ ಅಜ್ಜಿಯ ಸಾವಿಗೆ ಬರದೇ ಇದ್ರೆ ಇವ್ರು ಯಾವ ದುಡ್ದು ಮಾಡೋದಾದ್ರೆ ಏನಿದೆ ಈ ಭಾಗ ಅಂದ್ರೆ ನಮಗ ಹೊಟ್ಟೆಗೆ ಬಟ್ಟೆಗೆ ಇರೋದಕ್ಕಿಂತ ಈ ಬದುಕಿಗೆ ಬೇಕಾದಂತ ಇರೋದನ್ನ ಬಿಟ್ಟು ಅಲ್ಲಿ ಹೋಗಿ ಬದುಕಿ ಬಾರದೇ ಇದ್ರೆ ಎಷ್ಟಂತ ಈ ಹಳ್ಳಿಯಲ್ಲಿ ಸಾಮಾನ್ಯವಾಗಿರುವಂತ ನೋವಿನ ಸಂಗತಿಗಳನ್ನ ಅವ್ರು ಹೊರಹಾಕ್ತಾರೆ. ಆದ್ರೆ ಪ್ರಕಾಶ ಹೇಳುವ ಮಾತೇನಿದೆ ಅಂದ್ರೆ ಇವೆಲ್ಲ ಭಾವನಾತ್ಮಕವಾಗಿ ನಾನು ಬದುಕುದಿಲ್ಲ, ನಾನು ತುಂಬಾ ಪ್ರಾಕ್ಟಿಕಲ್ ಮನುಷ್ಯ, ಹಂಗಾಗಿ ನಾನು ಇದು ಯಾವ್ದನ್ನ ನಂಬುದಿಲ್ಲ, ಅವ್ರಿಗೆ ಇರೋದು ಅವ್ರ ಭಾವನೆಯಲ್ಲೇ ಬದುಕ್ತಾರೆ, ಬಟ್ ನಮ್ಗೆ ಹಿಂಗ ಆಗುವುದಿಲ್ಲ. ಹಾಗಾಗಿ ನನ್ನ ಬದುಕೆ ಬೇರೆ, ಅವ್ರ ಬದುಕು ಬೇರೆ. ಒಂದ್ ವೇಳೆ ನಾನು ಅಲ್ಲೇ ಹೇಳ್ಕೊಂಡ್ಬಿಟ್ರೆ ಊರಲ್ಲಿ ಯಾವುದೇ ಹೊಸ ರೀತಿಯಲ್ಲಿ ಬದುಕೋದಾಗ್ಲಿ, ನನ್ನ ಆಸೆಯಂತೆ ನನ್ನ ಆಕಾಂಕ್ಷೆ, ನನ್ನ ಬೇಕಾದಂತ ಬೈಕ್ಗಳನ್ನ ನಾನು ಈಡೇರ್ಸಕ್ ಆಗೋದಿಲ್ಲ ಅನ್ನೋಂತ ಒಂದು
ವರ್ತಮಾನಕ್ಕೆ ತಕ್ಕಂತ ಇರುವ ಯುವಕರ ಆಲೋಚನೆಯನ್ನ ಆತ ಅವರ ಮುಂದೆ ವ್ಯಕ್ತಪಡಿಸ್ತಾನೆ. ಆದ್ರೆ ಒಂದು ಸಾರಿ ಏನಾಗುತ್ತಂದ್ರೆ ಇವರೆಲ್ಲ ಊರಲ್ಲಿ ನಡೀತಿರ್ಬೇಕಾದ್ರೆ ಈಗಾಗಲೇ ಇದರಲ್ಲಿ ಒಂದು 2-3 ಪಾಯಿಂಟ್ಸ್ ಅಲ್ಲಿ ನಾನು ಇದನ್ನ ವಿಂಗಡಣೆ ಮಾಡ್ಕೊಂಡಿದ್ದೀನಿ. ಒಂದು, ಸಾಮಾಜಿಕ ಬದುಕಿನಲ್ಲಿ ಆಗುವಂತ ಜಾತಿ ಸಾಮರಸ್ಯ ಅಂದ್ರೆ ಜಾತ್ಯತೀತ ಕಲ್ಪನೆ ಯಾವ ರೀತಿಯಲ್ಲಿ ರಚನೆಗೊಂಡಿದೆ. ಎರಡನೇದ್ದು, ಇಲ್ಲಿ ಬರುವಂತ ಕೃಷಿ ಬದುಕಿನಲ್ಲಿ ಈಗಾಗಲೇ ನಡೆದಂತ ಕೃಷಿಗೆ ಇರುವಂತ ಅನೇಕ ಪರಿಕರಗಳು ನಮ್ಮ ಕಣ್ಣಿನಿಂದ ಮರೆಮಾಚಿವೆ. ಅಂದ್ರೆ ಈ ಸಾಮಾಜಿಕ ಬದುಕಿನಲ್ಲಿ ಈಗಾಗಲೇ ಕೃಷಿಕಲ್ಲಿ ನಾವು ಆಧುನಿಕ ವೈಜ್ಞಾನಿಕ ಪರಿಕರಗಳನ್ನು ಅಳವಡಿಸಿಕೊಂಡು ಈಗಾಗಲೇ ಇರುವಂತ ಅನೇಕ ಕೃಷಿ ಪರಿಕರಗಳನ್ನ ನಮ್ಮ ಸಮಾಜದಿಂದ ಮತ್ತು ನಮ್ಮ ಮನೆಗಳಿಂದ ನಾವೆಲ್ಲ ಮರೆತಿದ್ದೇವೆ. ಕೃಷಿ ಬದುಕನ್ನ ಈ ಕಾದಂಬರಿ ಅತ್ಯಂತ ಮನಮುಟ್ಟುವಂತೆ ಚಿತ್ರಿಸ್ತಾ. ಅಲ್ಲಿ ಬರುವಂತ ಮೇಳೆ, ದಿಂಡು, ಕುಂಟಿ ಏನಿದೆ ಕೃಷಿ ಪರಿಕರ ಆಧುನಿಕ ಜಗತ್ತಿನ ಹೊರರಾಜ್ಯಕ್ಕೆ 50 ಅಂದ್ರೆ ನಾವು ಈ ಹಿಂದೆ ಆಗ್ಲೇ ಹೇಳಿದ್ನಲ್ಲ, 50 ವರ್ಷದ ಹಿಂದಿನ ಬದುಕಿನಲ್ಲಿ ಹೆಂಗಿತ್ತು ನಮ್ಮ ಕೃಷಿ ಬದುಕು, ಒಬ್ಬರಿಗೊಬ್ಬರು ಸಾಮರಸ್ಯದಿಂದ ಒಬ್ಬರ ಮನೆಯಲ್ಲಿ ಆಗುವಂತ ಎಲ್ಲಾ ಘಟನೆಗಳಿಗೂ ಖುಷಿ, ಸಂತೋಷ, ದುಃಖ ಎಲ್ಲದಕ್ಕೂ ಸ್ಪಂದಿಸುವ ಮನಸ್ಥಿತಿಗಳು ಯಾವ ರೀತಿ ಇದ್ದುವಂತ ಈ ಕಾದಂಬರಿ ಒಂದು ಕೃಷಿ ಬದುಕಿನಿಂದ ಇನ್ನೊಂದು ಜಾತ್ಯತೀತ ಸಾಮರಸ್ಯದಿಂದ ಮತ್ತೆ ಬಡವ ಮತ್ತು ಶ್ರೀಮಂತನ ಭೇದ ಭಾವ ಈ ಕಾದಂಬರಿ ಎಲ್ಲೂ ಕೂಡ ಚಿತ್ರಿಸ್ತಾ ಹೋಗೋದಿಲ್ಲ. ನೀಲಮ ಗೋಡ್ಸೆ ಶ್ರೀಮಂತೆ ಆದ್ರೂ ಕೂಡ ಆಕೆಯಲ್ಲಿ ಇರುವಂತ ಕರುಣೆ, ಪ್ರೀತಿ, ಸಾಮರಸ್ಯ ಬದುಕು ಕೊನೆಯ ವ್ಯಕ್ತಿ ತರ್ಣಕ್ಕೆ, ಊರಿನ ಕೇರಿಯ ಕೊನೆಯ ವ್ಯಕ್ತಿ ಕೂಡ ಸಹಾಯ ಮಾಡುವ ಎಂತದೇ ಸಂದರ್ಭದಲ್ಲಿ ಬಂದ್ರು ಕೂಡ ಸಹಾಯ ಮಾಡುವ ವ್ಯಕ್ತಿತ್ವವನ್ನ ಈ ಕಾದಂಬರಿ ಮತ್ತೆ ಮತ್ತೆ ಚಿತ್ರಿಸ್ತಾ ಹೋಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಾವು ನೋಡಿದಂಗೆ ಇಲ್ಲಿ ಬರುವಂತ ಮಹಿಳಾ ಪಾತ್ರಗಳು ಅತ್ಯಂತ ಮಾನವೀಯ ನೆಲೆಯಲ್ಲಿ ತಾಯಿ ಹೃದಯ ಪಾತ್ರದಿಂದ ಕೂಡಿರೋದನ್ನು ಗಮನಿಸಬಹುದು. ಸಾಮಾನ್ಯವಾಗಿ ಶಾಂತರಸರ ಸಣ್ಣ ಗೌಡ್ಸಾನೆ ಆಗಲಿ, ಅಂಬರೀಷ್ ನುಗ್ರಾಣಿ ಅವರ ಕಥೆಗಳಿಗೆ ಬರುವಂತ ಮಹಿಳಾ ಪಾತ್ರಗಳಾಗಲಿ ಈಗಾಗಲೇ ನಾವು ಗಮನಿಸಿದಂಗೆ ಇಲ್ಲಿ ಬರುವಂತ ಪಾತ್ರಗಳು ಫ್ಯೂಡಲ್ ವ್ಯವಸ್ಥೆ ಪುರುಷ ಪ್ರಧಾನ ಪಾತ್ರಗಳಿಗಿಂತ ಈ ಮಹಿಳಾ ಪಾತ್ರಗಳು ತಾಳುವ ನಿಲುವುಗಳಿದೆ ತುಂಬಾ ಭಿನ್ನವಾಗಿ ಕಟ್ಟಿಕೊಡುವುದನ್ನು ಈ ಕಾದಂಬರಿಯಲ್ಲೂ ಕೂಡ ಅಷ್ಟೇ ಭಿನ್ನವಾಗಿ ನೀಲಮ ಗೌಡ್ಸನಿ ಪಾತ್ರದ ಮೂಲಕ ಹಳೆಮನೆ ರಾಜಶೇಖರ ಸಾವರು ಕೊಟ್ಟಿದ್ದನ್ನು ನೋಡಬಹುದು. ಈ ಕನ್ನಡದಲ್ಲಿ ಈಗಾಗಲೇ ಈ ಗ್ರಾಮ ಬದುಕನ್ನು ಇಟ್ಟುಕೊಂಡು ಈಗಾಗಲೇ ಗ್ರಾಮಾಯಣ ಕಾದಂಬರಿ ಆಗ್ಲಿ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆಗ್ಲಿ, ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದ ಆಣಾದಿ ಕಪಿಲ್ ಉಮ್ನೆಬಾದೆ ಅವರ ಕಾದಂಬರಿ ಆಗಲಿ ಬಂದಿರುವುದನ್ನ ಒಂದು ಗ್ರಾಮ ಚಿತ್ರಣವನ್ನು ಕಟ್ಟಿಕೊಟ್ಟುದನ್ನ ನಾವು ಈಗಾಗಲೇ ಗಮನಿಸ್ತಾ ಬಂದಿದ್ದೇವೆ. ಈ ಕಾದಂಬರಿಯಲ್ಲಿ ಅತ್ಯಂತ ಮುಖ್ಯವಾಗಿ ಏನಂದ್ರೆ ಒಂದು ಸಂಘಟನಾತ್ಮಕ ನೆಲೆ ಇದೆ. ಒಂದು ಹಳ್ಳಿಯಲ್ಲಿ ಇರುವಂತ ಸಂಘಟನೆ ಏನಿದೆ, ಸಂಘಟನಾತ್ಮಕ ನೆಲೆ ಯಾವುದೇ ಕಾರಣಕ್ಕೂ ಕೂಡ ಅದು ವಿಘಟನೆ ಆಗುವುದಿಲ್ಲ, ನೋಡುದಿಲ್ಲ. ಈ ಆಧುನಿಕ ಬದುಕು ಏನಾಗ್ತಿದೆ, ಕುಟುಂಬ ಸಮಾಜ ವಿಘಟನೆ ಕಾಣುವ ಕಾಲದಲ್ಲಿ ಇದು ಸಂಘಟನಾತ್ಮಕ ನೆಲೆಯಲ್ಲಿ ರೂಪುಗೊಂಡದನ್ನ ನಾವು ನೋಡ್ಬೋದು. ಹೇಗೆ ಅಂದ್ರೆ ಇಡೀ ಒಂದು ಊರು ಒಬ್ಬ ಬಸಯ್ಯ ತಾತ ಮತ್ತು ನೀಲಮ ಗೌಡ್ಸನಿ ಮಾತಿಗೆ ಯಾವತ್ತೂ ಕೂಡ ವಿರುದ್ಧವಾಗಿ ನಿಲ್ಲುದ್ರು. ಯಾಕಂದ್ರೆ ಅವ್ರು ಹೇಳಿದ ತತ್ವ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಒಳ್ಳೇದಕ್ಕೆ ಹೇಳ್ತಾರನ್ನ ಕಾರಣಕ್ಕೆ ಅವ್ರು ಒಂದು ಹೇಳಿದ ಮಾತಿಗೆ ಇಡೀ ಊರೇ ಅವ್ರ ಪರವಾಗಿ ನಿಂತು ಆಗುವ ಎಲ್ಲಾ ಕೆಲಸವನ್ನು ಮಾಡಿಕೊಡುತ್ತದೆ. ಅಂದ್ರೆ ಆ ಊರಿಗೆ ಬೇಕಾದಂತ ಎಲ್ಲಾ ಪರಿಕರ, ಒಂದು ಕೃಷಿ ಬದುಕಿಗೆ ಬೇಕಾದಂತ ನೀಲಮ್ ಗೌಡ್ಸನಿ ಹೊಲಕ್ ಕರೆದ ಅಂದ್ರೆ ಇಡೀ ಊರು ಜನನೇ ಆಕೆ ಸಹಾಯಕ್ಕೆ ಬೆನ್ನೆಲುಬಿಗೆ ನಿಂತು ಕೆಲಸ ಮಾಡುವಂತ ಒಂದು ಉದಾಹರಣೆ. ಮತ್ತೆ ಕೇರಿಗೆ ಏನಾದ್ರೂ ಆಗಿದೆ ಅಂದ್ರೆ ಕೂಡ ನೀಲಮ್ ಗೌಡ್ಸನಿ ಬಸಯ್ಯ ತಾತ ಮಾಡುವಂತ ಸಹಾಯ ಮತ್ತು ಸಹಕಾರಗಳು, ಆ ಕೇರಿ ಒಳಗಡೆ ಬರುವಂತ ಅನೇಕ ಕುಟುಂಬಗಳ ಒಳಗಿನ ಸಾಮರಸ್ಯ ಮತ್ತು ಬದುಕು ಯಾವತ್ತೂ ಕೂಡ ವಿಘಟನಾತ್ಮಕವಾಗಿ ಇರಲಾರ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವಾಗ ಇದು ವಿಘಟನೆ ಆಗತ್ತೆ ಅಂದ್ರೆ ಕಾದಂಬರಿ ಒಳಗಡೆ ಸಂಘಟನೆ ಆಗತ್ತಾನೆ ಯಾವಾಗ ವಿಘಟನೆ ಆಗೋ ಸಂಗತಿ ಕಾಣ್ತಾವ ಅಂದ್ರೆ ಬಸವರಾಜಪ್ಪ ತಾನು ಹೇಳುವ ಅನೇಕ ನಿಲುವುಗಳ ಏನಿದೆ, ತನ್ನ ಕನಸು ಇದೆಯಲ್ಲ ಆತಂದು ಈ ನೀರನ್ನ ಮಾರಾಟ ಮಾಡುವ ಮತ್ತು ಹೊಸ ರೂಪದಲ್ಲಿ ಭೂಮಿ ಮತ್ತು ಆಕಾಶ, ನಾವೊಂದೊಂದು ಕನಸಿದೆ, ಭೂಮಿ ಮತ್ತು ಆಕಾಶ ಇಡೀ ಊರಿಗೆ ಒಂದು ಹೊಸ ಇದು ತಂದು ಕೊಡ್ತೀನಿ ನಾನು ಅಂತ ಹೇಳುವ ತತ್ವದಲ್ಲಿ ಕೂಡ ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ವಿಘಟನೆ ಆಗಿ ಕಾದಂಬರಿ ಅಲ್ಲಿಗೆ ಕೊನೆಗೆ ಏನು ಮಾಡ್ಬೇಕಂತ ಹೇಳಿ ಗೋಡೆ ಕಟ್ಟುತ್ತಾರೆ, ಬಯಲಿಗೆ ಗೋಡೆ ಕಟ್ಟುವ ಸಂಗತಿಯನ್ನು ಹೇಳ್ಕೊಂಡು ಕಾದಂಬರಿ ಅಲ್ಲಿಗೆ ಮುಗಿಯುವ ಪ್ರಸಂಗವನ್ನು ಕಾಣುತ್ತದೆ. ಇದೆಲ್ಲದರ ಆಚೆಗೆ ಆಧುನಿಕತೆಯ ಸಾಧಕ ಬಾಧಕಗಳು ಒಂದು ರೀತಿ ಆದ್ರೆ ಈ ಕಾದಂಬರಿಯಲ್ಲಿ ಆಹಾರ ಸಂಸ್ಕೃತಿಗೆ ಯಾವುದೇ ರೀತಿಯ ಧಕ್ಕೆ ಬಾರದ ರೀತಿಯಲ್ಲಿ ಕಾದಂಬರಿ ನಿರೂಪಿಸ್ತಾ ಹೋಗುತ್ತದೆ. ಈಗಾಗಲೇ ಆಹಾರ ಸಂಸ್ಕೃತಿ ಬಗ್ಗೆ ನಡೆದಂತ ಅನೇಕ ಘಟನೆಗಳು ಕೂಡ ಸಮಾಜದಲ್ಲಿ ಅಹಿತಕರ ಘಟನೆಗೆ ಕಾರಣವಾಗಿದೆ ನೋಡ್ಬೋದು. ಮಾಂಸಾಹಾರ ನಿಷೇಧ, ಆಹಾರ ಪದ್ಧತಿಯಲ್ಲಿ ನಾನು ಶ್ರೇಷ್ಠ ನೀನು ಕೀಳು, ಈಗಾಗಲೇ ವಚನಕಾರಲ್ಲಿ ಬರುವಂತ ಕುರಿ ಕೋಳಿ ಕಿರು ಮೀನು ತಿಂಬೋರು ಕುಲಜರು, ಪಶುವನ್ನು ತಿಂಬೋರು ಯಾಕೆ ಕೀಳು ಜಾತಿ ಎಂಬರಂತ ಒಂದು ತತ್ವವನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಆ ಎಲ್ಲಾ ವಚನ ಸಾಹಿತ್ಯದ ಅನೇಕ ಸಾಮಾಜಿಕ ತತ್ವಗಳನ್ನ ಇಡೀ ಕಾದಂಬರಿಯಲ್ಲಿ ಅಲ್ಲೆಲ್ಲಿ ಘಟನೆಗೆ ತಕ್ಕಂತೆ ಒಟ್ಟು 18 ಅಧ್ಯಾಯಗಳಲ್ಲಿ ಚಿತ್ರಿಸಿದನ್ನು ನೋಡ್ಬೋದು. ಆಹಾರ ಸಂಸ್ಕೃತಿಯಲ್ಲಿ ಏನಾಗುತ್ತೆ ಅಂದ್ರೆ ಆಹಾರ ಸಂಸ್ಕೃತಿಯಲ್ಲಿ ಈ ಕೆರೆಯ ಇನ್ನೇನು ಬರಗಾಲ ಮುಗಿದು ಇನ್ನೇನು ಬಸಯ್ಯ ತಾತ ಅವರ ಒಂದು ಮಾತಿನಿಂದ ಅಥವಾ ಕಾಲಕ್ಕೆ ತಕ್ಕಂತ ವಾಯುಗುಣ
ಬದಲಾವಣೆ ಕಾರಣದಿಂದ ಇಡೀ ಊರಿಗೆ ಮಳೆ ಬರುತ್ತೆ. ಸಮೃದ್ಧವಾಗಿ 8 ದಿನಗಳು ಮಳೆ ಸುರಿದು ನಿಂತಾಗ ಇಡೀ ರೈತರೆಲ್ಲ ತಮ್ಮ ಕೃಷಿ ಪರಿಕರದಿಂದ ಇಡೀ ಹೊಲವನ್ನ ಅತ್ಯಂತ ಬಿತ್ತಿ ತಮ್ಮ ಆದಾಯ ಅಂದ್ರೆ ಹೊಲದ ಮೂಲಕ ಬರುವಂತ ಬೆಳೆಯನ್ನ ಅತ್ಯಂತ ಸಂಭ್ರಮದಿಂದ ಮಾಡುವಾಗ ಮಧ್ಯದಲ್ಲಿ ಇರುವಂತ ಬಿಡುವಿನ ವೇಳೆಯಲ್ಲಿ ಒಂದು ಪೂಜೆ ಮಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ರೈತರು ಆರಂಭದಲ್ಲಿ ಮಾಡುವ ಪೂಜೆ ಮತ್ತು ಮಧ್ಯದಲ್ಲಿ ಅವರಂತ ಕೆಲವು ನಂಬಿಕೆಗಳು ಆಚರಣೆಗಳು ಇರೋದ್ರಿಂದ ಅವಾಗ ಏನ್ ಹೇಳ್ತಾರೆ, ಬಸಯ್ಯ ತಾತನ ಕೇಳಿಕೇಶಿ ನಾವು ಒಂದು ಪೂಜೆ ಏರ್ಪಾಡು ಮಾಡೋಣ ಅಂತ ಇಡೀ ಊರೇ ಒಂದು ನಿರ್ಧಾರ ಮಾಡುತ್ತೆ. ಸೂಗಾಯಿಗೌಡ, ನಾಗಪ್ಪಗೌಡ ಎಲ್ಲರೂ ಬಂದು ನೀಲಂ ಗೋಡ್ಸನಲ್ಲಿ ಮಾತಾಡಿದಾಗ ಅವ್ರೊಂದು ಮಾತು ಹೇಳ್ತಾರೆ, ಆಯ್ತಪ್ಪ ಈ ಸರಿ ಪೂಜಾ ಮಾಡಿಬಿಡೋಣ. ಪೂಜೆ ಯಾರಿಗೆ ಮಾಡ್ತಾರೆ, ನಮ್ಮಲ್ಲಿ ಆಕಾರ ಇಲ್ಲ. ಅಂದ್ರೆ ಇಲ್ಲಿ ಗಮನಿಸ್ಬೇಕಾಗಿದ್ದೇನಂದ್ರೆ ಇಲ್ಲಿ ಬನ್ನಿಪುರದ ಬಸವಣ್ಣ ಅನ್ನೋ ಒಂದು ಮಾತು ಬರುತ್ತೆ. ಆದ್ರೆ ಬಸವಣ್ಣ ಪೂಜೆ ಆಗ್ಲಿ, ಬಸವಣ್ಣ ಬಗ್ಗೆ ಆಚರಣೆ ಆಗ್ಲಿ, ಬಸವಣ್ಣ ಬಗ್ಗೆ ಇರುವಂತ ಕೆಲವು ಸುತ್ತಮುತ್ತ ನಡೆಯುವಂತ ಆಚರಣೆ ಯಾವುದು ಕಂಡು ಬರುದಿಲ್ಲ. ಆದ್ರೆ ಅವ್ರು ಅತ್ಯಂತ ನಂಬಿದ್ದು ಯಾವ್ದಂದ್ರೆ ಒಂದು ಪ್ರಕೃತಿ ಬಿಟ್ರೆ ನೀರನ್ನ, ಎರಡೇ ಅವೆರಡರನ್ನ ಅವರು ಅತ್ಯಂತ ಆರಾಧಿಸುವ ಸಂದರ್ಭಗಳನ್ನ ಇದರಲ್ಲಿ ನೋಡ್ಬೇಕಾಗತ್ತೆ. ಆಹಾರ ಸಂಸ್ಕೃತಿಯಲ್ಲಿ ಇಲ್ಲಿ ಕೇರಿ ಮಂದಿ ಎಲ್ಲ ಸೇರಿ ಅಥವಾ ಊರು ಮತ್ತು ಕೇರಿ ಎರಡು ಸೇರಿ ಕೆರೆಯನ್ನ ಪೂಜೆ ಮಾಡುವ ಒಂದು ದಿನವನ್ನ ನಿಗದಿ ಮಾಡ್ತಾರೆ. ಬಸಯ್ಯ ತಾತನ ನೇತೃತ್ವದಲ್ಲಿ ನಿಗದಿ ಮಾಡ್ತಾರೆ. ಕೇರಿಯ ಮೇಲೆ ಊರು ಮಂದಿ ತಮಗೆ ಬೇಕಾದಂತ ಆಹಾರ ಪದ್ಧತಿಯನ್ನ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳಿಬಹುದು. ಕೆರೆಯ ಕೆಳಗಡೆ ಕೇರಿ ಜನರ ಆಹಾರ ಏನು, ಮಾಂಸಾಹಾರ. ಅಲ್ಲಿ ಕೂಡ ಮುಕ್ತವಾಗಿ ನೀಲಂ ಗೋಡ್ಸನ್ನೇ ಕೇರಿಯ ಜನರಿಗೆ ಒಂದು ಕೊಡವನ್ನು ಕೊಟ್ಟು ನೀವು ಇದನ್ನೇ ಆಹಾರವನ್ನಾಗಿ ಮಾಡ್ಕೊಂಡು ಊಟ ಮಾಡಿ ಅನ್ನುವಂತ ಒಂದು ಉದಾರತನ ನೀತಿಯನ್ನ ಅಲ್ಲಿ ಇಡೀ ಊರಿನ ಜನನೇ ಒಪ್ಪಿಕೊಳ್ತಿರೋದು. ಹೌದು, ಅವ್ರದ್ದು ಮಾಂಸಾಹಾರ, ನಮ್ಮದು ಸಸ್ಯಾಹಾರ, ಅವ್ರವ್ರ ತಕ್ಕಂಗೆ ಅವ್ರ ಆಹಾರ ಮಾಡ್ಕೊಂಡು ಊಟ ಮಾಡ್ಬೋದು ಅನ್ನೋದಕ್ಕೆ ಯಾವುದೇ ನಿರ್ಬಂಧಗಳನ್ನ ಇರ್ಲಾರ್ದನ್ನ ಈ ಕಾದಂಬರಿ ಅತ್ಯಂತ ಸಮರ್ಥವಾಗಿ ನಿರೂಪಿಸಿದೆ. ಆಹಾರದಲ್ಲಿ ಯಾವುದೇ ಕೀಳು ಮತ್ತು ಮೇಲು ಬೇಡ ಎನ್ನೋ ತತ್ವವನ್ನ ಈ ಕಾದಂಬರಿ ಮತ್ತೆ ನಮ್ಮ ಈಗಿನ ಕಾಲಘಟ್ಟಕ್ಕೆ ನಡೆಯುವಂತ ಕೆಲವು ಘಟನೆಗಳನ್ನ ಈ ಕಾದಂಬರಿ ಒಡೆದು ಕಟ್ಟುತ್ತದೆ. ಇದೆಲ್ಲದರ ಆಚೆಗೆ ಮತ್ತೆ ಬರುವುದೇನೆಂದರೆ ಆಧುನಿಕತೆಯ ಸಾಧಕ ಮತ್ತು ಬಾಧಕಗಳಂತ ಎರಡು ರೀತಿಯಲ್ಲಿ ನಾವು ಆಧುನಿಕತೆಯನ್ನು ಈ ಕಾದಂಬರಿಗೆ ಮುಖಾಮುಖಿಯಾಗಿ ನೋಡಬಹುದು. ಇದು ವರ್ತಮಾನಕ್ಕೆ ಸಂಬಂಧಿಸಿದು ಅನ್ಕೊಂಡ್ರು ಕೂಡ ಇದು ಈಗಾಗಲೇ ಈಗಾಗಲೇ ನಮ್ಮ ಗತಿಸಿ ಹೋದ ಜೀವನವನ್ನ ಮತ್ತೆ ನಮ್ಮ ಪುನರಾವರ್ತನೆಗೆ ತಂದು ನಿಲ್ಲಿಸುವಾಗ ಅಲ್ಲಿರುವಂತ ಸಾಧಕಗಳನ್ನ ಹೇಳ್ತೇನೆ ಆಧುನಿಕತೆಗೆ ಬಂದಾಗ ಅದು ಬಾಧಕಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಗಮನಕ್ಕೆ ಬಂದಿರೋದನ್ನ ನಾವು ನೋಡ್ಬೇಕಾಗುತ್ತೆ. ಆಧುನಿಕತೆ ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಆಧುನಿಕತೆ ನಮ್ಮಲ್ಲಿ ಬಂದು ಸುಮಾರು 100 ವರ್ಷಗಳಾಗಿದೆ. ಹಾಗಾಗಿ ಆಧುನಿಕತೆಯ ಬಗ್ಗೆ ಇರುವಂತ ಬಾಧಕಗಳನ್ನ ಹೆಚ್ಚಾಗಿ ನೋಡುವುದನ್ನ ಈ ಕಾದಂಬರಿಯಲ್ಲಿ ಆಧುನಿಕತೆಯನ್ನ ಮಾರಕ ರೀತಿಯಲ್ಲಿ ಕೆಲವು ಘಟನೆಗಳನ್ನು ಚಿತ್ರಿಸುವುದು ಲೇಖಕರ ನೆಲೆಯಲ್ಲಿ ನಾವು ಗಮನಿಸಿದ ನನಗೆ ಆಗ ಅನಿಸಿದೆ. ಆದ್ರೆ ಈಗ ಆಧುನಿಕತೆ ಬಂದಾಗ ಆಧುನಿಕತೆಯಿಂದ ಈಗ ಪ್ರಕಾಶ ಕಂಡ ಕನಸಿದೆಯಲ್ಲ, ಆಧುನಿಕತೆ ಕನಸು, ಅದನ್ನ ಪೂರಕವಾಗಿ ನೋಡೋದ್ರ ಜೊತೆಗೆ ಅದನ್ನ ಇಡೀ ಊರಿಗೆ ಒಂದು ಪೂರಕವಾಗಿ ನೋಡ್ಬೇಕು. ಏನಂದ್ರೆ ಈಗಾಗಲೇ ಎಲ್ರಿಗೂ ಕೂಡ ಶುದ್ಧವಾದ ನೀರಿನ ಕಲ್ಪನೆ ಬೇಕು. ಒಂದ್ ವೇಳೆ ಹಳ್ಳಿಯಲ್ಲಿ ನಾವು ಸುಮ್ಮನೆ ಸಾಮಾನ್ಯವಾಗಿ ಕೆರೆ ನೀರನ್ನ, ಕಾಲುವೆ ನೀರನ್ನ ಗಮನಿಸ್ತಾ ನೋಡಿದ್ರೆ ಅದರಿಂದ ಆಗುವಂತ ಅನೇಕ ಅಪಾಯಗಳು, ಆರೋಗ್ಯ ಸಮಸ್ಯೆ, ದೇಹಕ್ಕೆ ಆಗುವಂತ ಕೆಲವು ಘಟನೆ ಸಂಬಂಧಿಸಿದ ಕಾಯಿಲೆಗಳು, ಅದರಿಂದ ಆಗುವಂತ ಅನಾಹುತಗಳು, ಮಹಿಳೆಯರಲ್ಲಿ ಮಕ್ಕಳಲ್ಲಿ ಆಗುವಂತ ಅನಾಹುತಗಳನ್ನು ಒಂದು ಕಡೆ ನೋಡಿದ್ರೆ, ಈ ಪ್ರಕಾಶ ಹೇಳುವ ತನ್ನ ಕೆರೆಯ ನೀರನ್ನ ಇಡೀ ಊರಿಗೆ ಮಾಡುವಂತ ಒಂದು ಒಳ್ಳೆಯ ಕಾರ್ಯ ಯೋಜನೆಯನ್ನು ಕೂಡ ಒಂದ್ ರೀತಿಯಲ್ಲಿ ಪೂರಕವಾಗಿ ನೋಡುತ್ತಲೆ. ಆದ್ರೆ ಅದು ಯಾರಿಗೆ ತಲುಪುತ್ತದೆ ಕೆರೆ ನೀರನ್ನ ಫಿಲ್ಟರ್ ಮಾಡಿ ಅದು ತನ್ನ ಊರಿನವ್ರಿಗೆ ಕೊಡ್ತಾನೋ ಅಥವಾ ಬೇರೆಯವ್ರಿಗೆ ಮಾರಾಟ ಮಾಡ್ತಾನೋ, ಹಂಗ ನೋಡಿದಾಗ ಅದು ಮಾರಕ ಆಗತ್ತೆ. ಆದ್ರೆ ತನ್ನ ಊರಿನಲ್ಲಿರುವಂತ ತನ್ನ ಕೇರಿಯ ಜನರಿಗೆ ಅಥವಾ ಅಲ್ಲಿರುವಂತ ಅತ್ಯಂತ ಯಾರು ಕಡು ಬಡತನದಿಂದ ಇರ್ತಾರೆ ಅವ್ರಿಗೆ ತನ್ನ ತಾಯಿಯ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅದು ಪೂರಕವಾಗಿ ಕಾಣಬಹುದು. ಆದ್ರೆ ಇದೆಲ್ಲದರ ಆಚೆ ಕೂಡ ಇದು ಒಂದು ರೀತಿಯಲ್ಲಿ ವರ್ತಮಾನ ಮತ್ತು ಆಧುನಿಕತೆಗೆ ಮುಖಾಮುಖಿ ಆಗುತ್ತಲೇ ಅನೇಕ ಪ್ರಶ್ನೆಗಳನ್ನು ನಮ್ಮಲ್ಲಿ ಹುಟ್ಟಿ ಹಾಕುತ್ತಾ ಹೋಗುತ್ತದೆ. ಆದ್ರೆ ಇಡೀ ಕಾದಂಬರಿ ಒಂದು ಜನ ಸಮುದಾಯದಲ್ಲಿ ಹಳ್ಳಿಯಲ್ಲಿ ಬದುಕುವಂತ ಜನ ಸಮುದಾಯ ಇದಿಗೂ ಕೂಡ ಈ ರೀತಿಯಲ್ಲಿ ಬದುಕಬಹುದಂತ ತೋರಿಸೋದಕ್ಕೆ ಈ ಕಾದಂಬರಿ ನಮಗೆ ಮುಖ್ಯ ನೆಲೆಯಲ್ಲಿ ಪ್ರತಿಪಾದನೆ ಮಾಡುತ್ತಾ ಹೋಗುತ್ತದೆ. ಈಗಾಗಲೇ ನಾನು ಈ ಕಾದಂಬರಿ ಇದರೆಲ್ಲದರ ಆಚೆಗೂ ನಾನು ಕೆಲವು ಪ್ರಶ್ನೆಗಳನ್ನ ಈ ಕಾದಂಬರಿ ನನಗ ಹುಟ್ಟಿದ ಕುತೂಹಲಗಳನ್ನ ನಾನು ಈಗ ನಿಮ್ಮ ಮುಂದೆ ಕೆಲವು ಪ್ರಸ್ತುತ ಪಡಿಸ್ತಾ ಹೋಗುತ್ತೇನೆ. ಆಧುನಿಕತೆ ಒಂದ್ ರೀತಿಯಲ್ಲಿ ಆಧುನಿಕತೆ ಕೆಟ್ಟದಲ್ಲ ಅಂತ ಹೇಳುತ್ತೇನೆ, ಅದು ಅಗತ್ಯವಾಗಿ ಬೇಕಾಗಿದೆ ಅನ್ನುವುದನ್ನ ಈ ಕಾದಂಬರಿ ನಮ್ಮ ಮುಂದೆ ನಿರೂಪಿಸುತ್ತಾ ಹೋಗುವುದನ್ನ ನಾವು ಗಮನಿಸಬಹುದು. ನೀರನ್ನು ಮಾರುವುದರ ಜೊತೆಗೆ ಜನರಿಗೆ ಪ್ರಯೋಜನವಾಗದೆ ಒಂದು ಕಡೆ ಆದ್ರೆ ಅದು ಪ್ರಕಾಶನಿಗೆ
ಬಸವರಾಜಪ್ಪನಿಗೆ ಲಾಭ ಆಗುತ್ತಂತ ನೋಡುವುದರ ಜೊತೆಗೆ ಅದು ಇಡೀ ಊರನ್ನು ಹೊಸ ಅಂದ್ರೆ ಹೊಸ ವೇದಿಕೆಯಾಗಿ ಅಂದ್ರೆ ಒಂದು ಕೆರೆಯನ್ನ ಹೊಸ ವೇದಿಕೆಯಾಗಿ ರೂಪಿಸುವುದರ ಹಿಂದೆ ಆತನ ಒಂದು ಕನಸಿದೆ. ಅಂದ್ರೆ ತನ್ನ ಊರಿಗೆ ಏನಾದ್ರು ಬದಲಾವಣೆ ಮಾಡ್ಬೇಕು. ಈಗಿನ ಯುವ ಜನಾಂಗ ಯೋಚನೆ ಮಾಡುವ ರೀತಿಯಲ್ಲಿ ಬಸವರಾಜಪ್ಪ ಮತ್ತು ಪ್ರಕಾಶ್ ಯೋಚನೆ ಮಾಡೋದನ್ನ ಅವರದ್ದು ಅದರಲ್ಲಿ ಸ್ವಾರ್ಥ ಇದೆ ಅವ್ರಿಗೆ. ನಮ್ಗೆ ಹಣ ಸಿಗುತ್ತೆ, ಇದರಿಂದ ನಮ್ಗೆ ಲಾಭ ಇದೆ ಅನ್ನೋದರ ಜೊತೆಗೂ ಕೂಡ ಈ ಊರಿಗೆ ತಾನು ಏನಾದ್ರು ಹೊಸದಾಗಿ ಬದಲಾವಣೆ ಮಾಡ್ಬೇಕನ್ನೋ ತತ್ವವನ್ನು ಕೂಡ ಈ ಕಾದಂಬರಿ ನಮ್ಮ ಮುಂದೆ ನಿರೂಪಿಸುತ್ತಾ ಹೋಗುತ್ತದೆ. ಆದ್ರೆ ಈ ಕಾಲದಲ್ಲಿ ಕೆಲವು ಘಟನೆಗಳು ಸತ್ತಾಗ ತೀರಾ ಅಳುವುದು, ಅಂದ್ರೆ ಇಲ್ಲಿ ಬರುವಂತ ಕೆಲವು ಘಟನೆಗಳು ಸತ್ತಾಗ ಏನ್ ಮಾಡ್ತಾರೆ, ತೀರಾ ಅಳುವ ರೀತಿಯಲ್ಲಿ ಬರುವಂತ ಮಾತುಗಳು, ನಮ್ಮ ದಿನನಿತ್ಯದ ಚಟುವಟಿಕೆ ಏನಿದೆಯಲ್ಲ ಬದುಕಿನ ಲೋಕದಲ್ಲಿ ಸಾವನ್ನ ನೋಡುವುದು, ಅದ್ರ ನಡೆಯುವಂತ ಕೆಲವು ಘಟನೆಗಳನ್ನ ನೋಡಿದ್ದೀವಿ, ಕೇಳಿದ್ದೀವಿ, ಮಾತಾಡುತ್ತೀವಿ. ಆದ್ರೆ ಈ ಕಾದಂಬರಿ ಒಳಗಡೆ ಒಂದು ಫಿಕ್ಷನ್ ಒಳಗಡೆ ಬರ್ಬೇಕಾದ್ರೆ ಆ ಘಟನೆಯನ್ನು ಹೊಸ ಭಾಷೆಯಲ್ಲಿ ಹೊಸ ಲಕ್ಷಣವಾಗಿ ಅಂದ್ರೆ ಒಂದು ಸ್ವರೂಪ ರೀತಿಯಲ್ಲಿ ಕಟ್ಟಿಕೊಡ್ಬಹುದು ಅಂತ ನಾನು ನನ್ನ ಓದಿನ ಗಮನಕ್ಕೆ ನಾನಿಲ್ಲಿ ಬಂದಿದ್ದನ್ನ ಹೇಳ್ತಿದ್ದೀನಿ. ಒಂದು ವಾಸ್ತವ ಮತ್ತು ಅತಿ ವಾಸ್ತವದ ಎರಡರ ಜೊತೆಗೆ ಕಥೆಯಲ್ಲಿ ಅಂದ್ರೆ ಕಾದಂಬರಿಯ ಕಥೆಯಲ್ಲಿ ಬರ್ಬೇಕಾದಂತ ಫ್ಯಾಂಟಸಿಯೂ ಇರ್ಬೇಕನ್ನೋದು ಈ ಒಂದು ತತ್ವವನ್ನ ಕಾದಂಬರಿ ಮತ್ತೆ ನಮಗೆ ಕಟ್ಟಿಕೊಡ್ಬೋದಾಗಿತ್ತು ಅಂತ ನನ್ಗನ್ಸ್ತು. ಒಂದು ಲೋಕ ಅಂದ್ರೆ ಸುಮ್ನೆ ಒಂದು ಲೋಕವನ್ನು ನೋಡುವ ಬಗೆ ಒಂದ್ ರೀತಿ ಇರುತ್ತೆ. ಲೋಕವನ್ನು ನೋಡಿ ಗ್ರಹಿಸಿ ಅದು ನಮ್ಮೊಳಗಿನ ತತ್ವಕ್ಕೆ ಅನ್ವಯಿಸಿಕೊಂಡು ಅದನ್ನ ಕಾದಂಬರಿ ರೂಪದಲ್ಲಿಯೋ ಕಥೆ ರೂಪದಲ್ಲಿ ಗ್ರಹಿಸುವಾಗ ಬರುವಂತ ಭಾಷೆ ಲೇಖಕರ ಸಾಮರ್ಥ್ಯವನ್ನ ನಿರೂಪಿಸುತ್ತದಂತ ನಾನು ಈ ಮೂಲಕ ಒಂದಿಷ್ಟು ನನ್ನ ಅನುಭವಕ್ಕೆ ಬಂದನ್ನು ಹೇಳ್ತೀನಿ. ಜೊತೆಗೆ ಸುಮ್ಮನೆ ನಾವು ಸೂರ್ಯೋದಯ ಮತ್ತು ಚಂದ್ರೋದಯ ನೋಡುವ ಬಗೆಯೇ ಬೇರೆ. ಆದ್ರೆ ಅದೇ ಸೂರ್ಯೋದಯ ಚಂದ್ರೋದಯ ಕಲ್ಪನೆಯನ್ನ ಕಥೆಯಲ್ಲೂ ಕಾದಂಬರಿಯಲ್ಲೂ ಕಾವ್ಯದಲ್ಲೂ ಕಟ್ಟಿಕೊಡುವಾಗ ಬರುವಂತ ತತ್ವವಿದೆಯಲ್ಲ, ಅದನ್ನೇ ಮನುಷ್ಯನ ಲೇಖಕನ ಮಹತ್ವ ಅಲ್ಲಿ ಕಾಣುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಿರೂಪಿಸ್ಬೇಕು, ರಚನೆ ಮಾಡ್ಬೇಕು ಅಂತ ಕಂಡಾಗ ಅದನ್ನೇ ನಾವು ದರ್ಶನ ಅಂತ, ಅಂದ್ರೆ ಲೇಖಕನ ದರ್ಶನ ಅದನ್ನ ಓದುಗನ ದರ್ಶನ ಆಗಿ ಮಾರ್ಪಡುವುದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಮುಖ್ಯವಾಗಿ ನಮಗೆ ನಡೆದಂತ ಕೆಲವು ಘಟನೆಗಳನ್ನ ಅಂದ್ರೆ ಈಗಾಗಲೇ ಇಲ್ಲಿ ಬರುವಂತ ಅನೇಕ ಘಟನೆಗಳ ಒಳಗೆ ಇದ್ರೂ ಕೂಡ ಇಲ್ಲಿ ಬರುವಂತ ಕೆಲವು ಘಟನೆಗಳನ್ನ ನೇರವಾಗಿ ಹೇಳೋದಕ್ಕಿಂತ ಈಗ ಇದರಲ್ಲಿ ಒಂದು ಇದು ಬರುತ್ತದೆ. ಇಡೀ ಊರಲ್ಲಿ ಶಿವಬಸಮ್ಮ ಮತ್ತು ಭೀಮನ ಪ್ರೇಮ ಪ್ರಕರಣ ಬರುತ್ತೆ. ಅದು ಅಷ್ಟು ದೀರ್ಘವಾಗಿ ಸಂಭಾಷಣೆಯಲ್ಲಿ ಇಲ್ಲ, ಕೊನೆಗೆ ಮಧ್ಯದಲ್ಲಿ ಒಂದೆರಡು ಕಡೆ ಬರುತ್ತೆ, ಕೊನೆಯಲ್ಲಿ ಬರುತ್ತೆ. ಒಂದು ಪ್ರೇಮ ಪ್ರಕರಣ ಕಥೆಯಲ್ಲಿ ಬರ್ಬೇಕಾದ್ರೆ ಅದಕ್ಕೆ ಆದಂತ ಕೆಲವು ಸಿದ್ಧತೆಗಳನ್ನ ಲೇಖಕರು ಅಂದ್ರೆ ಎರಡು ಕಡೆ ಒಂದು ಸಾರಿ ದ್ಯಾಮೋಹನ ಗುಡಿಯಲ್ಲಿ ಹೋಗಿ ಮಲ್ಕೊಂಡಾಗ ಆತಗೆ ಹಸಿವಾಗುತ್ತದೆ. ಹಸಿವಿನ ಕಲ್ಪನೆ ಯಾವ ದೈಹಿಕ ಹಸಿವು, ಹೊಟ್ಟೆ ಹಸಿವನ ಕಲ್ಪನೆನ ತುಂಬಾ ಸೂಕ್ಷ್ಮ ಎಳೆಯ ರೀತಿಯಲ್ಲಿ ಕಟ್ಟಿಕೊಟ್ಟದನ್ನ ಈ ಕಾದಂಬರಿಯಲ್ಲಿ ನೋಡ್ಬೋದು. ಅದೇ ಜೊತೆಗೆ ಈ ನೀಲಮ್ಮ ಗೌಡ್ಸನಿ ಮನೆಯಲ್ಲಿ ಇರುವಂತ ಸಿದ್ದಮ್ಮ ಅಂದ್ರೆ ಆಕೆಯ ಗಂಡನ ಕುಟುಂಬ ಏನ್ ಮಾಡಿರುತ್ತೆ ಅಂದ್ರೆ ನೀನು ಬಂಜೆ ನಿನಗೆ ಮಕ್ಕಳಾಗುವನ್ನ ರೀತಿಯಲ್ಲಿ ಆಕೆಯನ್ನು ಹೊರಗೆ ಹಾಕಿದಾಗ ತವ್ರ ಮನೆಗೆ ಹೋಗಲು ಆಗದೆ, ಗಂಡನ ಮನೆಯಲ್ಲೂ ಇರಲ್ಲ ಆಗದೆ, ಕೊನೆಗೆ ಸಿದ್ದಮ್ಮ ಏನ್ ಮಾಡ್ತಾಳೆ, ನೀಲಮ್ಮ ಗೌಡ್ಸನಿ ಮನೆಯಲ್ಲಿ ಬಂದು ಆಶ್ರಯ ಪಡ್ಕೊಂಡು, ನೀಲಮ್ಮ ಗೌಡ್ಸನಿ ಮನೆಗೆ ಇಡೀ ಬೆನ್ನೆಲುಬಾಗಿ ನಿಂತವರು ಭೀಮ ಮತ್ತು ಸಿದ್ದಮ್ಮನ ಜೊತೆಗಿನ ಇರುವಂತ ಒಡನಾಟ, ನೀಲಮ್ಮ ಗೌಡ್ಸನಿ ಒಂದು ಘಟನೆಯಲ್ಲಿ ಏನ್ ಬರುತ್ತಂದ್ರೆ ಅವ್ರು ಮಾಡುವಂತ ಸ್ನಾನ, ಅದು ಒಂದ್ ರೀತಿಯಲ್ಲಿ ದರ್ಶನ ರೀತಿಯಲ್ಲಿ ಅಂದ್ರೆ ಬೆಳಕಿನ ರೀತಿಯಲ್ಲಿ ಮಾಡಿರುವಂತ ಸುತ್ತ ಅಲ್ಲಿ ನಡೆಯುವಂತ ಚಿಕ್ಕ ಘಟನೆಯನ್ನ ತುಂಬಾ ಹೃದಯಂಗಮವಾಗಿ ಅಂದ್ರೆ ಒಂದು ರೀತಿಯಲ್ಲಿ ಚೆನ್ನಾಗಿ ಕಟ್ಟಿಕೊಟ್ಟಿದ್ದನ್ನು ಈ ಕಾದಂಬರಿ ನಿರೂಪಿಸ್ತಾ ಹೋಗುತ್ತೆ. ಆದ್ರೆ ದೈಹಿಕ ಹಸಿವು ಅಂದ್ರೆ ದೇಹದ ಹಸಿವು ಬರುವಂತ ಒಂದು ಸಂದರ್ಭವನ್ನ ಕಾದಂಬರಿಕಾರರು ತುಂಬಾ ಸೂಕ್ಷ್ಮವಾಗಿ ಏನಂದ್ರೆ ಆಕೆಯ ಮೂತ್ರ ಮಾಡುವ ವಾಸನೆಯನ್ನ ಸಿದ್ದಮ್ಮ ಆಸ್ವಾದಿಸ್ತಾಳೆ. ಅಂದ್ರೆ ದೇಹದ ಹಸಿವು ಹೇಗಿರ್ತದೆ ಅನ್ನೋದನ್ನ ಮೂತ್ರ ಮಾಡುವುದರ ಮೂಲಕ ಅಲ್ಲಿ ಒಂದು ಸಣ್ಣ ಸಂಗತಿ ಮೂಲಕ ಅವ್ರ ಮನೆಯಲ್ಲಿ ಆಗಿರುವಂತ ಘಟನೆಯನ್ನ ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲಿ ಬರುವಂತ ಊಟದ ನೀಲಮ್ಮ ಗೌಡ್ಸನಿ ಮನೆಯಲ್ಲಿ ಮಾಡುವಂತ ಊಟ ಇಡೀ ಊರು ಆಸ್ವಾದಿಸುವ ರೀತಿ, ಮತ್ತೆ ಅಲ್ಲಿ ಮಾಡುವಂತ ಸೂಗಯ್ಯ ಮಾಡುವಂತ ಉಗ್ಗಿಯ ಊಟವನ್ನ ಆಸ್ವಾದಿಸುವ ಬಸಯ್ಯ ತಾತ ಹೇಳ್ತಾನೆ, ಎಷ್ಟೇ ಮಾಡಿದ್ರು ಕೂಡ ಬಾಯಿ ಚಪಲಂ ಅಂದ್ರೆ ನಾಲಿಗೆಗೆ ಇರುವಂತ ರುಚಿ ತಪ್ಸಕ್ ಬಿಡಕ್ ಆಗಲ್ಲ ಅಂತ ಹೇಳುವ ತತ್ವವನ್ನ, ಅಂದ್ರೆ ಮನುಷ್ಯನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಮೀರುವುದು ಒಂದು ಕಡೆ ಆದ್ರೆ ಮೀರುವುದಿಲ್ಲ ಆಗುವುದಿಲ್ಲ ಅನ್ನುವುದು ಕೂಡ ಈ ಕಾದಂಬರಿ ನಮ್ಮ ನಡುವೆ ಚಿತ್ರಿಸ್ತಾ ಹೋಗುತ್ತದೆ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಕಾದಂಬರಿಯಲ್ಲಿ ಮುಖ್ಯವಾಗಿ ಲೋಕದಲ್ಲಿ ನೋಡುವಂತ ಕೆಲವು ಘಟನೆಗಳನ್ನ ವಾಸ್ತವ ರೂಪದಲ್ಲಿ ತರಬೇಕಾದ್ರೆ ಲೇಖಕರಿಗೆ ಒಂದಿಷ್ಟು ಇಮ್ಯಾಜಿನೇಷನ್ ಬೇಕನ್ನೋದನ್ನ ಅಂದ್ರೆ ಇಮ್ಯಾಜಿನೇಷನ್ ಬೇಕಾಗಿತ್ತು ಇನ್ನೂ ಕೂಡ ಈ ಕಾದಂಬರಿಗೆ ಅಂತ ನಾನು ಹೇಳಕ್ಕ ಒಂದಿಷ್ಟು ಇದು ಮಾಡ್ತೀನಿ. ಸುಮ್ಮನೆ ಗಮನಿಸೋದಾದ್ರೆ ಅತಿ ವಾಸ್ತವ ರೀತಿಯಲ್ಲಿ ಕೆಲವು ಘಟನೆಗಳು ಈಗಾಗಲೇ ಕಾದಂಬರಿ ರಚನೆ ಆಗಿದೆ ನಾನು ಹೇಳಿದ್ದೇನೆ. ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಯಾಕೆ ಅದು ಅಷ್ಟು ಪ್ರಬುದ್ಧವಾಗಿದೆ, ಮತ್ತು ಕಾನೂರು ಹೆಗ್ಗಡತಿ ಯಾಕೆ ಅಷ್ಟು ಇನ್ನು ಅತಿ ವಾಸ್ತವ ರೀತಿಯಲ್ಲಿ ಗಮನಿಸಿದಾಗ ಕುವೆಂಪು ಅವರಿಗೆ
ಕಾನೂರು ಹೆಗ್ಗಡ್ತಿ ಬರೆಯುವಂತ ಸಂದರ್ಭ 30 ವರ್ಷ, ಆಗಿನ ಅವರಿಗೆ 30 ವರ್ಷ. ಹಾಗಾಗಿ ಅದರಲ್ಲಿ ಆಗುವಂತ ಕೆಲವು ಘಟನೆಗಳನ್ನ ಅವರು ನೇರ ಅಂದ್ರೆ ತುಂಬಾ ದೀರ್ಘವಾಗಿ ಹೇಳ್ತಾ ಹೋಗ್ತಾರೆ. ಹಂಗಾಗಿ ಆ ಕಾದಂಬರಿ ಅತಿ ವಾಸ್ತವದಿಂದ ಕೂಡಿದ್ರು ಕೂಡ, ಆದ್ರೆ ನಂತರದಲ್ಲಿ ಬಂದಂತ ಮಲೆಗಳಲ್ಲಿ ಮದುಮಗಳು ಕೂಡ ಅದರಿಂದ ಭಿನ್ನವಾಗಿ ಅತ್ಯಂತ ಪ್ರಬುದ್ಧ ರೀತಿಯಲ್ಲಿ ರಚನೆ ಆಗಿರುವುದನ್ನ ನಾವು ಇಲ್ಲಿ ಗಮನಿಸಬಹುದು. ಕನಸು ಮತ್ತು ವಾಸ್ತವ ಇವೆರಡನ್ನ ಈ ಕಾದಂಬರಿಯಲ್ಲಿ ಕನಸು ಮತ್ತು ವಾಸ್ತವ ಎರಡಿನ ನಡುವಿನ ಸಂಬಂಧ ಇನ್ನೂ ಸರಿಯಾಗಿ ಬೆಸೆದುಕೊಳ್ಳಬೇಕಾಗಿತ್ತು ಅಂತ ನನಗನ್ಸಿದೆ. ಭೀಮ ಕನಸು ಭೀಮನಿಗೂ ಅಥವಾ ಅಲ್ಲಿ ಬರುವಂತ ಅದ್ದಿನ ಚಿತ್ರಣದ ಕನಸಿಗೂ ಬೀಳತ್ತಲೇ ನಂತರದಲ್ಲಿ ವಾಸ್ತವದಲ್ಲಿ ಬಂದಾಗ ಅದಕ್ಕೂ ಸರಿಯಾದ ಸಾಮರಸ್ಯ ಅಂದ್ರೆ ಸಾತತ್ಯ ಬಂದಿಲ್ಲ ಅಂತ ನನ್ನ ಓದಿನ ಗಮನಕ್ಕೆ ಬಂದಿರೋದನ್ನು ನೋಡ್ಬಹುದು. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಮಾಂತ್ರಿಕ ವಾಸ್ತವಾದ ಎಂಬ ಕಲ್ಪನೆಯನ್ನ ಇತ್ತೀಚಿನ ಅಂದ್ರೆ ಈಗಿನ ಲೇಖಕರು, ಮೊದಲಿನ ಲೇಖಕರು ಬಳಸಿಕೊಂಡಿರೋದು ನೋಡ್ಬೋದು. ಅದು ಮಾರ್ಕ್ವೇಜ್ನ ಕಲ್ಪನೆಯಲ್ಲಿ ಬರುವಂತ ಮಾಂತ್ರಿಕ ವಾಸ್ತವಾದನ್ನ ಇಲ್ಲಿ ತರಲು ಲೇಖಕರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳುತ್ತಾ, ನಮ್ಮಲ್ಲಿ ಸಾಮಾನ್ಯವಾಗಿ ಕನ್ನಡದಲ್ಲಿ ಅಬ್ದುಲ್ ರಶೀದ್ ಅವರ ಹಾಲು ಕುಡಿದ ಹುಡುಗ ಕತೆ ಮಾಂತ್ರಿಕ ವಾಸ್ತವಕ್ಕೆ ಹತ್ತಿರವಾಗಿದೆ ಅಂತ ನಾನು ಗಮನಿಸಿದ್ದೇನೆ. ಎಚ್ಚರ ಮತ್ತು ಕನಸಿಗೆ ನಡುವ ಇರುವಂತ ಈ ಕಲ್ಪನೆಯನ್ನ ಈ ಕಥೆಯಲ್ಲಿ ಈ ಮಾಂತ್ರಿಕ ವಾಸ್ತವವನ್ನು ಇಲ್ಲಿ ಕಟ್ಟಿಕೊಟ್ಟುದನ್ನು ನೋಡಬಹುದು. ಆಧುನಿಕತೆಯ ಬಗ್ಗೆ ಈಗಾಗಲೇ ನಾನು ಹೇಳಿದಾಗ ಅದನ್ನ ಅನುಮಾನದಿಂದ ನೋಡದೆ ಅದನ್ನು ಒಂದು ರೀತಿಯಲ್ಲಿ ಪೂರಕವಾಗಿ ನೋಡ್ಕೊಂಡು ಅದರ ಬಾಧಕಗಳನ್ನ ಕೂಡ ಹೇಳುತ್ತಲೇ ಅದನ್ನು ಹೊಸ ರೀತಿಯಲ್ಲಿ ಮಾರ್ಪಡಿಸಬಹುದಾದ ಸಾಧ್ಯತೆಗಳನ್ನ ಇರುವುದನ್ನ ಕಾದಂಬರಿ ಚಿತ್ರಿಸಬಹುದಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನ್ನ ಗಮನಕ್ಕೆ ಬಂದಂಗೆ ಅಮರೇಶ್ ನುಗೋಣಿ ಅವರ ದೈವಕ್ಕೆ ಮೊದಲು ಶರಣೆಂಬವು ಕಥೆಯಲ್ಲಿ ಮಾದಪ್ಪ ತನ್ನ ಹಳ್ಳಿಯ ಜೊತೆಗಿನ ಸಂಬಂಧ ಮತ್ತು ಆಧುನಿಕತೆ ವಿಸ್ತರಣೆಯನ್ನು ಅವನು ಅವಲಂಬಿಸುವುದು ಎರಡೂ ಕಾಣುತ್ತವೆ. ಆಧುನಿಕತೆ ಮತ್ತು ತನ್ನ ಹಳ್ಳಿಯ ಜೊತೆಗಿನ ಸಂಬಂಧವನ್ನು ಎರಡೂ ಕಾಣುತ್ತವೆ. ಆದ್ರೆ ಈ ಕಾದಂಬರಿಯಲ್ಲಿ ಪ್ರಕಾಶ ಮತ್ತು ಬಸವರಾಜ ಆಧುನಿಕತೆಗೆ ಪೂರ್ಣವಾಗಿ ಅಂದ್ರೆ ಬಸವರಾಜ ಮತ್ತು ಪ್ರಕಾಶ್ ಎರಡು ಪಾತ್ರಗಳು ಆಧುನಿಕತೆ ಕಡೆಗೆ ಪೂರ್ಣವಾಗಿ ವಾಲಿರುವುದರಿಂದ ಹಳ್ಳಿಯ ಬದುಕಿಗೆ ಕೆಲವು ಕಡೆ ತೊಡಕಾಗುವುದನ್ನ ನನ್ನ ಗಮನಕ್ಕೆ ಬಂದಿರುವುದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲದರ ಆಚೆಗೂ ಅಂದ್ರೆ ಈ ಕಾದಂಬರಿಗೆ ಇವು ದೋಷಗಳಂತ ಅಲ್ಲ, ಆದ್ರೆ ಈ ಕಾದಂಬರಿ ಒಳಗಡೆ ಬಂದಂತ ಇಡೀ ಜೀವನ ತತ್ವ, ಈಗಾಗಲೇ ಆದಂತ ಕೆಲವು ಚಿತ್ರಣಗಳು, ಇಡೀ ಕಾದಂಬರಿ 195 ಪುಟಗಳಲ್ಲಿ ಒಂದು ಹಳ್ಳಿಯ ಸಮಗ್ರ ಚಿತ್ರಣ ಹೇಗಿರಬೇಕಾಗಿತ್ತು, ನಮ್ಮ ಬದುಕು ಯಾವ ರೀತಿಯಲ್ಲಿ ನಾವು ಅದರಿಂದ ವಿಮುಖರಾಗುತ್ತಿದ್ದೀವಿ ಅನ್ನಂತ ಮತ್ತೆ ಮತ್ತೆ ನಮ್ಗೆ ಪ್ರಶ್ನೆ ಮೂಲಕ ಹೌದು ಈಗ ಆಗ್ಬಹುದಲ್ಲ ಬದುಕಿಗೆ ಅಂತ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂದ್ರೆ ಇಲ್ಲಿ ಅನೇಕ ಸಮುದಾಯಗಳು ಬರ್ತವೆ. ಅನೇಕ ಸಮುದಾಯಗಳ ಚಿತ್ರಣ, ಎಲ್ಲಾ ಜಾತಿಯ ಸಾಮರಸ್ಯದ ಚಿತ್ರಗಳನ್ನ ತುಂಬಾ ಪೂರಕವಾಗಿ ಈ ಕಾದಂಬರಿಯಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಜೀರು ವಿರೂಪಾಕ್ಷಿ, ಕುರುಬರ ಬೂದ್ಯಪ್ಪ, ಬಣಜೇರ ಶರಣಪ್ಪ, ಸೂಗಪ್ಪ ಗೌಡ, ಶಂಬಪ್ಪ ಗೌಡ, ಈ ತರ ಎಲ್ಲಾ ಸಮುದಾಯದ ಪಾತ್ರಗಳನ್ನ ಒಳಗಡೆನೆ ಚಿತ್ರಿಸ್ತಾ ಹೋಗ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಪಾತ್ರಗಳು ತಮ್ಮನ್ನು ತಾವು ಕೀಳು ಮಟ್ಟಕ್ಕ ಇಳಿಸ್ಕೊಳ್ಳೋದಾಗ್ಲಿ ಅಥವಾ ತಮ್ಮನ್ನು ತಾವು ಶ್ರೇಷ್ಠ ಮತ್ತು ಕನಿಷ್ಠನ ರೀತಿಯಲ್ಲಿ ಕಾಣಲಾರದೆ ಇರುವುದನ್ನ ನಾವು ಒಂದು ಸಮಾನ ಮನಸ್ಥಿತಿಯಲ್ಲಿ ಕಾಣುವುದನ್ನು ನೋಡ್ಬೋದು. ಇದೆಲ್ಲದರ ಆಚೆಗೂ ಈ ಭಾಗದ ಅತ್ಯಂತ ಮುಖ್ಯವಾಗಿ ವಚನಕಾರರು, ದಾಸರು ಬಂದ ಜೊತೆಗೆ ಸೂಫಿಗಳು ಬಂದಿರುವುದರಿಂದ ಈ ಕಾದಂಬರಿಯಲ್ಲಿ ಈ ಸಾಮಾನ್ಯವಾಗಿ ಒಂದು ಮುಸ್ಲಿಂ ಕುಟುಂಬನೋ ಅಥವಾ ಮುಸ್ಲಿಂ ಪಾತ್ರಗಳು ಅಥವಾ ಆ ಸಮುದಾಯದ ಏನಾದ್ರೂ ಚಿತ್ರಣ ಇದರಲ್ಲಿ ಬಂದಿಲ್ಲ. ಅದು ತೀರಾ ಇದನ್ನೋಂಗಿಲ್ಲ, ಆದ್ರೂ ಒಂದ್ ರೀತಿ ಬಂದಿದ್ರೆ ಆ ಬದುಕು ಯಾವ ರೀತಿಯಲ್ಲಿ ಚಿತ್ರಿತಗೊಳ್ಬಹುದಿತ್ತು ಅನ್ನೋದು ಎಲ್ಲಾ ರೀತಿಯ ಪಾತ್ರಗಳು ಬಂದಿವೆ, ಎಲ್ಲಾ ಸಮುದಾಯಗಳು ಬಂದಿದ್ರಿಂದ ಈ ಭಾಗದಲ್ಲಿ ಅದು ಒಂದು ಬರ್ಬೋದಾಗಿತ್ತು. ಬಂದಿದ್ರೆ ಅದರದ ಚಿತ್ರಣ ಯಾವ ರೀತಿ, ಅವ್ರದ್ದೊಂದು ಕುಟುಂಬ, ಅವ್ರದ್ದೊಂದು ಬದುಕು ಯಾವ ರೀತಿ ಇರ್ಬೋದಿತ್ತು, ಅವ್ರದಿಂದ ಯಾವ ರೀತಿ ಈ ಸಮಾಜಕ್ಕೆ ಅಂದ್ರೆ ಆ ಸಂದರ್ಭದಲ್ಲಿ ಬರಗಾಲ ಸಂದರ್ಭ ಅವರ ರೀತಿ ಯೋಚನೆ ಮಾಡೋ ಕ್ರಮ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೋದಾಗಿತ್ತು ಅಂತ ನಾ ಹೇಳಕ ಇದು ಮಾಡ್ತೀನಿ. ಹಂಗಾಗಿ ಇಡೀ ಕಾದಂಬರಿಯ ಒಳಗಡೆ ನಡೆಯುವಂತ ಅನೇಕ ಘಟನೆಗಳನ್ನ ಸಣ್ಣದಾಗಿ ನಾನು ಪರಿಚಯ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳುತ್ತಾ, ಅವಕಾಶಕ್ಕಾಗಿ ಧಾರವಾಡ ಕಟ್ಟಿ ಅವರಿಗೆ ನಮಿಸುತ್ತಾ ನನ್ನ ಮಾತುಗಳು ನಿಲ್ಲಿಸ್ತೇನೆ. ಮುಂದಿನ ಸಂವಾದಕ್ಕೆ ಅವಕಾಶ ಮಾಡ್ತೀನಿ. ಧನ್ಯವಾದಗಳು ಸರ್. ಎಸ್, ಧನ್ಯವಾದಗಳು ಸರ್. ತುಂಬಾ ಸರಳವಾಗಿ ಅತ್ಯಂತ ನಿಖರವಾಗಿ ನಮ್ಮ ಕಾದಂಬರಿಯನ್ನ ನಮ್ಮಂದರಿಗೆ ಪ್ರಸ್ತುತಪಡಿಸಿದರಿ. ಬಹಳ ಅದ್ಭುತವಾಗಿತ್ತು ತಮ್ಮ ಸಂವಾದ ಮತ್ತು ಅದ ಕೃತಿ ಪರಿಚಯ ಬಹಳ ಚೆನ್ನಾಗಿತ್ತು. ಡಾಕ್ಟರ್ ರಾಜಶೇಖರ್ ಹಳೆಮನಿ ಅವರ ಒಳಗೊಂಡಿರ್ತಕ್ಕಂತಹ ವಿಷಯಗಳು, ಅದರಲ್ಲಿರ್ತಕ್ಕಂತಹ ಒಳ ಅರ್ಥಗಳನ್ನ ನಮ್ಗೆ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದೆ. ತುಂಬಾ ಧನ್ಯವಾದಗಳು ಸರ್. ಇವಾಗ ಕೃತಿಕಾರರಾದ ರಾಜಶೇಖರ್ ಹಳಮನಿ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಹೇಳಿ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ ಸರ್. ಆಡಿಯೋ ಇದು ಓನ್ಲಿ ವಿಡಿಯೋ ಒಂದು ಆನ್ ಮಾಡಿ ಸರ್. ವಿಡಿಯೋ ಇದು ಸರಿ ಬರ್ತಿಲ್ಲ, ಗೊತ್ತಿಲ್ಲ, ಮಾಡಿ ಸರ್ ಪ್ಲೀಸ್. ನೋಡ್ತೀನಿ. ಬರುತ್ತಾ? ಎಸ್ ಸರ್, ಚೆನ್ನಾಗಿದೆ ಸರ್, ಕರೆಕ್ಟ್ ಮಾಡಿ.
ಆ, ಎಲ್ರಿಗೂ ನಮಸ್ಕಾರ. ಅನೇಕ ಹಿರಿಯರು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ಆತ್ಮೀಯ ಸ್ನೇಹಿತರು ಇಲ್ಲಿ ಈ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಡಾಕ್ಟರ್ ದೇವೇಂದ್ರಪ್ಪ ಅವರು ನನ್ನ ಕಾದಂಬರಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾದಂಬರಿ ಕುರಿತು ಒಂದು ಚರ್ಚೆ ಮಾಡಬೇಕು ಅಂತೇಳಿ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರು ಇಲ್ಲಿ ಒಂದು ವೇದಿಕೆಯನ್ನ ಕಲ್ಪಿಸಿದ್ದಾರೆ. ಧಾರವಾಡ ಕಟ್ಟೆಯ ಬಳಗಕ್ಕೆ ಮತ್ತು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಈ ಕಾದಂಬರಿ ಬರಲಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಮತ್ತು ಡಾಕ್ಟರ್ ಮಿಥುನ್ ಚಕ್ರವರ್ತಿ. ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಅವರು ಇದ್ರೆ ನಾನು ಈ ಕಾದಂಬರಿ ಬರಿತಾ ಇರಲಿಲ್ಲ. ಮತ್ತು ನಾನು ಒಂದು 3-4 ಅಧ್ಯಾಯಗಳನ್ನು ಬರೆದು ಡಾಕ್ಟರ್ ಮಿಥುನ್ ಚಕ್ರವರ್ತಿ ನನ್ನ ಆತ್ಮೀಯ ಸ್ನೇಹಿತರು, ಬಹಳ ದೊಡ್ಡ ಹಿಂದೂಸ್ತಾನಿ ಸಂಗೀತಗಾರರು, ಬಹಳ ದೊಡ್ಡ ಓದುಗರು ಅವರು ಓದಿ ಇಲ್ಲ ನೀನು ಬರಿಬಹುದು ಅಂತೇಳಿ ನನಗೆ ಧೈರ್ಯ ನೀಡಿರೋದ್ರಿಂದ ನಾನು ಬರಿತಾ ಹೋದ ಹಾಗೆ ಮಿಥುನ್ ಅದನ್ನ ಓದ್ತಾ ಹೋದ್ರು. ಕೆಲವು ಬದಲಾವಣೆಗಳನ್ನು ಸೂಚಿಸಿದ್ರು, ಕೆಲವೆಲ್ಲ ತುಂಬಾ ಚರ್ಚೆ ಎಲ್ಲ ಮಾಡಿದೆವು. ನನಗೆ ಮಾಡಬಹುದು ಅಂತೇಳಿ ಅವರು ಒತ್ತಾಯ ಮಾಡಿದ್ರು. ಮತ್ತು ಬಹಳ ಮುಖ್ಯವಾಗಿ ಒಂದ್ ದಿವಸ ಬಾಳಾಸಾಹೇಬ್ ಲೋಕಾಪುರ್ ಅವ್ರ ಅತಿಣಿಯಿಂದಾನೇ ಉಜಿರೆಗೆ ಬಂದ್ರು. ಅತಿಣಿಗೂ ಉಜಿರೆಗೂ ಒಂದು 20 ಗಂಟೆ ಜರ್ನಿ. ಇಲ್ಲ, ನೀನ್ ಕಾದಂಬರಿ ನೀನು ಮುಗಿಸೋದಿಲ್ಲ, ಇಲ್ಲ ಅಂದ್ರೆ ನಾನು ಇವತ್ತು ಬರ್ತೀನಿ, ನೀನು ಅದ್ ರಾತ್ರಿ ಎಲ್ಲ ಓದ್ಬೇಕು ನನ್ ಮುಂದ ಅಂತ ಹೇಳಿದ್ರು. ಅವ್ರು ಬಂದ್ರು ಉಜಿರೆಗೆ. ಇಡೀ ರಾತ್ರಿ ಎಲ್ಲ ಕಾದಂಬರಿ ಓದಿದ್ಮೇಲೆ ಕೂಡ ಅವ್ರಿಗೇನು ಅಷ್ಟು ಸಮಾಧಾನ ಆಗ್ಲಿಲ್ಲ. ಏನ್ ಹಿಂಗ್ ಬರೋದಿದ್ಯಾ, ಇನ್ನೂ ಚೆನ್ನಾಗಿ ಬರಿಬಹುದಿತ್ತು ನೀನು ಅಂತ ಹೇಳಿ ಎಲ್ಲ ಹೇಳಿದ್ರು. ಇಲ್ಲ ಸರ್, ನಾನು ಇದಕ್ಕಿಂತಲೂ ಹೆಚ್ಚು ಬರೀಲಿಕ್ಕೆ ಆಗೋದಿಲ್ಲ, ಇಷ್ಟು ಬರೋದೇ ಸಾಕಾಗಿಬಿಟ್ಟಿದೆ ನನಗೆ ಅಂದೆ. ಆಯ್ತು, ನೀನ್ ಹಣೆ ಬರ ಅದನ್ನು ಪ್ರಕಟ ಮಾಡು ಅಂತ ಹೇಳಿದ್ರು. ಮತ್ತೆ ಆದ್ರೂ ನನಗೆ ಸಮಾಧಾನ ಆಗ್ಲಿಲ್ಲ. ಸುಧಾಕರ್ ಅಂತ ಒಬ್ಬ ಒಳ್ಳೆ ಓದುಗ ಇದ್ದ ನನ್ನ ಸ್ನೇಹಿತ, ಇನ್ನೊಬ್ರು ಅನುಪಮ ಪ್ರಸಾದ್ ಇದ್ದಾರೆ, ಸಂಜಯ್ ಅಂತಿದ್ರು. ಹೀಗೆ ಒಂದು 10-12 ಜನರ ಜೊತೆಗೆ ಮತ್ತೊಮ್ಮೆ ರೀಡ್ ಮಾಡಿದೆ. ಅವರೆಲ್ಲ ಪ್ರಕಟಿಸಬಹುದು ಅಂತೇಳಿ ಧೈರ್ಯ ಕೊಟ್ಟಿರೋದ್ರಿಂದ ನಾನು ಅದನ್ನ ಪ್ರಕಟ ಮಾಡಿದೆ. ನಾನು ಕಾದಂಬರಿ ಬರದೆ ಅನ್ನೋದು ಸುಳ್ಳದು. ನಿಜವಾಗ್ಲೂ ನಾನು ಕಾದಂಬರಿ ಬರಲಿಲ್ಲ. ಆದ್ರೆ ಭೀಮನ ಪಾತ್ರ, ನೀಲಮ್ಮನ ಪಾತ್ರ, ಬಸೈ ತಾತನ ಪಾತ್ರ, ಸಾಬೈನ ಪಾತ್ರ, ಶಿವಬಸವನ ಪಾತ್ರ, ಸಿದ್ದಮ್ಮನ ಪಾತ್ರ, ಇವೇನ್ ಪಾತ್ರಗಳಿದ್ದಾವೆ ಅವು ನಿರಂತರವಾಗಿ ನನ್ನ ಜೊತೆಗೆ ಸಂವಾದ ಮಾಡ್ತಾ ಇದ್ವು. ಮತ್ತು ಒಳಗಡೆ ಕೂತ್ಕೊಂಡು ನಮ್ಮನ್ನ ಯಾವಾಗ ನೀನು ಹೊರಗಾಗ್ತೀಯಾ, ನಮ್ಮನ್ನ ಯಾವಾಗ ಹೊರಗಾಗ್ತಾ ಇದೀಯಾ ಅಂತೇಳಿ ಕಾಡ್ತಾ ಇತ್ತು. ಜೊತೆಗೆ ನನಗೆ ವಚನಕಾರರ ಒಂದು ತಾತ್ವಿಕತೆ ಏನಿದೆ, ಅವರ ಬದುಕೇನಿದೆ, ಅವರ ಚಿಂತನೆ ಏನಿದೆ, ಅದು ನನ್ನನ್ನ ರೂಪಿಸ್ತಾ ಬಂದಿರುವಂಥದ್ದು. ಹೀಗೆ ನಾನು ರೂಪುಗೊಳ್ಳಲಿಕ್ಕೆ ಮುಖ್ಯ ಕಾರಣ ಅಂಬರೀಷ್ ನುಗುಣೋಣಿಯವರು. ಅಂಬರೀಷ್ ನುಗುಣೋಣಿಯವರ ಜೊತೆಗೆ ನಾನು ಬೆಳೆದಿರೋದ್ರಿಂದ ಅವರು ಯಾವಾಗ್ಲೂ ಏನ್ ಆಲೋಚನೆ ಮಾಡ್ತಾ ಇದ್ರು, ಅದು ಆಲೋಚನೆ ಅದು ನನ್ನ ಒಳಗಡೆ ಗೊತ್ತಿಲ್ಲದ ಹಾಗೆ ಅದು ಬೆಳೀತಾ ಹೋಗಿರುವಂಥದ್ದು. ಆ ತರದ ಒಂದು ಚಿಂತನೆಯನ್ನ ನಾನು ಈ ಕಾದಂಬರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ, ಎಷ್ಟರ ಮಟ್ಟಿಗೆ ಅದು ಆಕೃತಿ ಆಗಿದೆ, ಎಷ್ಟರ ಮಟ್ಟಿಗೆ ಅದೊಂದು ದೊಡ್ಡ ತಾತ್ವಿಕತೆಯಾಗಿ ರೂಪುಗೊಂಡಿದೆ ಗೊತ್ತಿಲ್ಲ. ನನ್ನ ಜವಾಬ್ದಾರಿ ಬರೆಯೋದಿತ್ತು, ಬರೆದಿದ್ದೇನೆ. ಅದು ಮುಂದ ಓದುಗರು ಅದನ್ನ ತೀರ್ಮಾನ ಮಾಡಬೇಕು. ಓದುಗರು ಪಾಪ ಓದಿದ್ದಾರೆ ಕರ್ನಾಟಕದಲ್ಲಿ, ಅದೊಂದು ನನಗೆ ಬಹಳ ಸಂತೋಷ ಇದೆ. ತುಂಬಾ ಜನ ಓದಿದ್ದಾರೆ, ಓದಿ ಒಳ್ಳೆ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಎಲ್ಲರೂ ಹೇಳಿದಾಗಲೂ ಕೂಡ ನನಗೇನು ಬಹಳ ಸಂತೋಷ ಆಗಿಲ್ಲ. ನನ್ನ ಕಾದಂಬರಿ ಒಳಗಡೆ ಏನು ಮಿತಿ ಇದೆ ಅಂತ ಅದು ನನಗೆ ಗೊತ್ತಾಗುತ್ತೆ ಓದ್ದಾಗೆ. ಇನ್ನು ಮುಂದ ಬರೆಯುವಾಗ ಇನ್ನಷ್ಟು ಗಂಭೀರವಾಗಿ, ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಬರಿಬೇಕಂತೇಳಿ ಅನಿಸ್ತಾ ಇದೆ. ಮತ್ತು ನಮ್ಮ ಕಾದಂಬರಿಗಳನ್ನ ಓದ್ತಾ ಹೋದಾಗೆ ಹೊಸಬರು ಕಾದಂಬರಿ ಬರಿತಾ ಇದ್ದಾರೆ. ಮತ್ತು ಈಗಾಗಲೇ 100 ಕಾದಂಬರಿಗಳು ನಮ್ಮ ಪರಂಪರೆಯಲ್ಲಿ ಬಂದಿದೆ. ಮತ್ತು ಅನೇಕ ಒಳ್ಳೆ ಕಾದಂಬರಿಗಳು ಅನುವಾದ ಆಗಿ ಕನ್ನಡಕ್ಕೆ ಬರ್ತಾ ಇದ್ದಾವೆ. ಅವುಗಳನ್ನೆಲ್ಲ ಓದ್ತಾ ಹೋದಾಗೆ ನಾವು ಈ ಲೋಕವನ್ನ ಹೇಗೆ ಬೇರೆ ತರ ಹಿಡಿದಿಡ್ಬೇಕು, ಬೇರೆ ತರ ಒಂದು ಭಾಷೆಯಲ್ಲಿ ಕಟ್ಟಬೇಕು, ಬೇರೆ ತರ ದೊಡ್ಡ ತಾತ್ವಿಕತೆಯನ್ನ, ಒಂದು ಚಿಂತನೆಯನ್ನ ರೂಪಿಸ್ಬೇಕು ಅಂತೇಳಿ ನನಗೆ ಅನಿಸ್ತಾ ಇದೆ. ಹೀಗಾಗಿ ಈ ಕಾದಂಬರಿಯಲ್ಲಿ ಏನೇನು ಮಿತಿಗಳಿದೆ, ಏನೇನು ಸಮಸ್ಯೆಗಳಿದೆ, ಅದನ್ನ ಮುಂದಿನ ಬರವಣಿಗೆಯಲ್ಲಿ ಸರಿ ಮಾಡಿಕೊಳ್ಳಿಕ್ಕೆ ಮತ್ತು ಯೋಚನೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ತರದ ಒಂದು ಅವಕಾಶ ಕಲ್ಪಿಸಿರ್ತಕ್ಕಂತ ಧಾರವಾಡ ಕಟ್ಟೆ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.
ಆ, ತುಂಬಾ ಧನ್ಯವಾದಗಳು ಸರ್. ಆ, ಈಗ ಆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನು ಆಡಬೇಕಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮಗೆ? ಎಸ್ ಸರ್, ಕೇಳಿಸ್ತಾ ಇದೆ ಸರ್, ಕ್ಲಿಯರ್ ಇದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೇ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇದೊಂದು ಬಹಳ ಅಪರೂಪದ ಕಾರ್ಯಕ್ರಮ. ವಿಮರ್ಶಕರಾಗಿ, ಚಿಂತಕರಾಗಿ, ಕಥೆಗಾರರಾಗಿ ನಾಡಿನಲ್ಲಿ ಹೆಸರುವಾಸಿಯಾಗಿರುವ ಹಳೆಮನೆ ರಾಜಶೇಖರ್ ಅವರು ತಮ್ಮ ಮೊದಲ ಕಾದಂಬರಿಯನ್ನ ಬರೆದಿದ್ದಾರೆ. ಒಡಲುಗೊಂಡವರು ಕಾದಂಬರಿಯನ್ನ ಪ್ರಕಟಿಸಿದ್ದಾರೆ. ಈ ಕಾದಂಬರಿಯನ್ನ ಅನೇಕ ಜನ ವಿಮರ್ಶಕರು, ಓದುಗರು ಈ ಕಾದಂಬರಿಯನ್ನ ಓದಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಮತ್ತು ಬುಕ್ ಬ್ರಹ್ಮದ ಸ್ವಾತಂತ್ರ್ಯೋತ್ತರ ಕಾದಂಬರಿಯ ಪ್ರಶಸ್ತಿಯ ಸಾಲಿಗೆ ಈ ಕೃತಿ ಸೇರಿತ್ತು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಪೂರೈಸಿರುವ ನಮ್ಮ ಕಿರಿಯ ಮಿತ್ರ ದೇವೇಂದ್ರಪ್ಪ ಅವರು ಇಲ್ಲಿಯವರೆಗೆ ಈ ಕಾದಂಬರಿಯ ಕುರಿತು ಮಾತನಾಡಿದರು. ಸುಮಾರು 35-40 ನಿಮಿಷಗಳ ಕಾಲ ಈ ಕಾದಂಬರಿಯ ಪಾತ್ರಗಳ ಬಗ್ಗೆ, ಸನ್ನಿವೇಶಗಳ ಬಗ್ಗೆ ಮತ್ತು ಈ ಕಾದಂಬರಿ ಚಿತ್ರಿಸುವ ಅನೇಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು. ಅನೇಕ ಒಳ್ಳೆಯ ಮಾತುಗಳನ್ನ ಹೇಳಿದ್ರು. ಮತ್ತು ಕಾದಂಬರಿಯ ಬೇರೆ ಬೇರೆ ಆಂಗ್ಗಳ ಕುರಿತು ಕೂಡ ಅವರು ಮಾತನಾಡಿದ್ರು. ಅದರ ಭಾಷೆ ಬಗ್ಗೆ ಮಾತನಾಡಿದ್ರು, ತಂತ್ರದ ಬಗ್ಗೆ ಮಾತನಾಡಿದ್ರು, ಮ್ಯಾಜಿಕ್ ರಿಯಲಿಸಂ ಬಗೆಗೆ, ಸರ್ ರಿಯಲಿಸಂ ಬಗೆಗೆ, ಅದ್ರ ಬಗ್ಗೆ ಸ್ವಲ್ಪ ಅವರು ಗಮನ ಹರಿಸಿದ್ರು. ಒಟ್ಟಾರೆಯಾಗಿ ಈ ಕಾದಂಬರಿಯನ್ನ ನಾವು ಯಾವ ನಿಟ್ಟಿನಿಂದ, ಯಾವ ನೆಲೆಯಿಂದ ನೋಡಬಹುದು ಮತ್ತು ಈ ಕಾದಂಬರಿಯಲ್ಲಿ ಏನೆಲ್ಲಾ ಸಂಗತಿಗಳನ್ನ ಗುರುತಿಸಬಹುದು ಎಂಬುದನ್ನ ಅವರು ನನಗೆ ತಿಳಿಸಿಕೊಟ್ರು. ಈ ಕಾದಂಬರಿಯನ್ನ ನಾನು ಓದಿದ್ದೇನೆ. ಇವತ್ತು ನಾನು ದೆಹಲಿಯ JNU ಅತಿಥಿ ಗೃಹದಲ್ಲಿದ್ದೇನೆ. ದೇವೇಂದ್ರಪ್ಪ ಅವರ ಮಾತುಗಳನ್ನ ಇಲ್ಲಿ ಇಬ್ರು ಕನ್ನಡಿಗರು ಕೇಳಿಸಿಕೊಂಡ್ರು, ಕೃಷ್ಣಮೂರ್ತಿ ಅಂತ. ಈ ಕಾದಂಬರಿಯನ್ನ ನಾನು ನನ್ನ ಜೊತೆಗೆ ಇಲ್ಲಿಗೆ ತೆಗೆದುಕೊಂಡು ಬಂದೆ. ಅಲ್ಲಿ ಓದ್ಲಿಕ್ಕೆ ಆಗಿರ್ಲಿಲ್ಲ. ಇಂದು ಬೆಳಗ್ಗೆ ಮತ್ತು ಈಗ 3 ಗಂಟೆಯಿಂದ 6 ಗಂಟೆ ಅವಧಿ ಹೊರಗಡೆ ನಾನು ಕಾದಂಬರಿಯನ್ನ ಹೆಚ್ಚು ಕಡಿಮೆ ಓದಿ ಮುಗಿಸಿದೆ. ಇದು ಈ ಕಾದಂಬರಿಯ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗ್ಬೇಕು, ಹೆಚ್ಚಾಗ್ಬೇಕು ಮತ್ತು ಅನೇಕ ವೇದಿಕೆಗಳಲ್ಲಿ ಈ ಕಾದಂಬರಿಯ ಕುರಿತು ಚರ್ಚೆಯನ್ನ ಮಾಡಬೇಕು. ಅನುಪಮಾ ಪ್ರಸಾದ್ ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ನಮ್ಮ ಸ್ನೇಹಿತರಾದ ದೇವಪತ್ತಾರ್ ಅವರ ಬೆನ್ನುಡಿ ಇದೆ. ಮತ್ತು ಕ್ರಿಯೇಟಿವ್ ಪುಸ್ತಕ ಮನೆಯವರು ಈ ಕಾದಂಬರಿಯನ್ನು ಬಹಳ ಸೊಗಸಾಗಿ ಪ್ರಕಟಿಸಿದ್ದಾರೆ. ಇದನ್ನ ನೋಡಿದ್ರೆ ಸಾಕು, ಈ ಕಾದಂಬರಿಯನ್ನ ಕೈಯಲ್ಲಿ ಹಿಡಿದ್ರೆ ಸಾಕು, ಓದ್ಬೇಕು ಅಂತ ಅನಿಸ್ತದೆ. ಹೀಗಾಗಿ ಒಂದು ಕಾದಂಬರಿಯ ಯಶಸ್ಸಿನಲ್ಲಿ ಲೇಖಕ ಇರುವಂತೆ ಪ್ರಕಾಶಕ ಇರ್ತಾನೆ, ಕವರ್ ಪೇಜ್ ಡಿಸೈನ್ ಮಾಡಿದವರು ಇರ್ತಾರೆ. ಅನೇಕ ಜನರು ಆ ಕಾದಂಬರಿಯ ರಚನೆಯ ಭಾಗದಲ್ಲಿ ತಮ್ಮದೇ ಆದ ಪಾತ್ರವನ್ನ ನಿರ್ವಹಿಸಿರ್ತಾರೆ. ಆಮೇಲೆ ರಾಜಶೇಖರ್ ಹೇಳಿದ್ರು, ಇದರಲ್ಲಿ ನುಗುಡೋಣಿ ಅವರು, ಲೋಕಾಪುರ್ ಅವರು ಮತ್ತು ಮಿಥುನ್ ಚಕ್ರವರ್ತಿ ಅವರು. ಅಂದ್ರೆ ಈ ಕಾದಂಬರಿಯ ಹಿಂದೆ ಒಂದು ಚಿಂತನೆ ಇದೆ, ಒಂದು ಸಂವಾದ ಇದೆ, ಒಂದು ಚರ್ಚೆ ಇದೆ. ಅದು ಹಸ್ತಪ್ರತಿಯಲ್ಲಿರುವಾಗ ಅದನ್ನ ಅನೇಕ ಮಹತ್ವದ ಕಾದಂಬರಿಕಾರರು, ಬಾಳಾಸಾಹೇಬ್ ಲೋಕಾಪುರ್ ಅವರು ನಮ್ಮ ತಲೆಮಾರಿನ ಅತ್ಯಂತ ಮಹತ್ವದ ಕಾದಂಬರಿಕಾರರು, ಹಾಗೆ ನುಗುಡೋಣಿಯವರು ನಮ್ಮ ತಲೆಮಾರಿನ ಅತ್ಯಂತ ಮಹತ್ವದ ಕಥೆಗಾರರು. ಹಾಗೆ ಮಿಥುನ್ ಚಕ್ರವರ್ತಿ ಅವರು ಬೇರೆ ಬೇರೆ ವಿದ್ವಾಂಸರು ಮತ್ತು ಹಿರಿಯರು ಈ ಕಾದಂಬರಿಯನ್ನ ಓದಿರುವ ಸಾಧ್ಯತೆ ಇದೆ. ಒಂದು ರಾಜಶೇಖರ್ ಅವರು ಈ ಕಾದಂಬರಿಯನ್ನ ಬರೆದಿದ್ದಾರೆ, ಪ್ರಕಟಿಸಿದ್ದಾರೆ. ಕಾದಂಬರಿಯ ಬಗೆಗೆ ಚರ್ಚೆ ಆಗ್ತಾ ಇದೆ ಮತ್ತು ಬಹಳ ಮಹತ್ವದ ಪ್ರಶಸ್ತಿಗಾಗಿ ಈ ಕಾದಂಬರಿಯನ್ನ ಪರಿಗಣಿಸಲಾಗ್ತದೆ ಅನ್ನುವ ಸಂಗತಿಗಳು ಈ ಕಾದಂಬರಿಯ ಮಹತ್ವದ ಬಗ್ಗೆ ಮತ್ತು ಈ ಕಾದಂಬರಿ ಕನ್ನಡದ ವಿದ್ವತ್ ಜಗತ್ತಿನಲ್ಲಿ ಅಥವಾ ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಉಂಟು ಮಾಡಿದ ಒಂದು ಸಂಚಲನದ ಬಗ್ಗೆ ನಮಗೆ ಬಹಳ ಸೂಕ್ಷ್ಮವಾಗಿ ಮಾಹಿತಿಯನ್ನ ನೀಡ್ತದೆ. ನಾನು ಈ ಕಾದಂಬರಿಯನ್ನ ಓದಿದ್ದೇನೆ. ಈ ಕಾದಂಬರಿ ನನಗೆ ಇಷ್ಟವಾಗಿದೆ.
ನಾನು ಯಾವುದೇ ಒಂದು ಕೃತಿಯನ್ನು ಓದಿದಾಗ ಅದರ ಇತಿಮಿತಿಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗುದಿಲ್ಲ. ಇದರಿಂದ ನಾನು ಏನೇನು ಸುಖವನ್ನ ಆನಂದವನ್ನ ಪಡೆದುಕೊಳ್ಬೇಕು ಅದ್ರ ಬಗೆಗೆ ನಾನು ಹೆಚ್ಚು ಗಮನವನ್ನ ಕೊಡ್ತೇನೆ. ಹೀಗಾಗಿ ನನಗೆ ಈ ಕಾದಂಬರಿ ಇಷ್ಟವಾಗಿದೆ. ಒಂದು 2-3 ಸಂಗತಿಗಳ ಬಗ್ಗೆ ನಾನು ಮಾತನಾಡ್ತೇನೆ. ಬಹಳ ಹೊತ್ತು ನಾನು ಸಮಯ ತೆಗೆದುಕೊಳ್ಳೋದಿಲ್ಲ. ಮತ್ತೆ ನೀವು ಅವರೊಂದಿಗೆ ಸಂವಾದವನ್ನ ಚರ್ಚೆಯನ್ನ ಮಾಡ್ಬೋದು. ಲೋಕಾಪುರ ಅವ್ರನ್ನ ನಾನು ನೋಡಿದ್ದೆ, ನಗುರುಳಿ ಸರ್ ಇದ್ರು, ಇನ್ನೂ ಇರ್ಬೋದೇನೋ, ಸಂಪಿಗೆ ಅವರಿದ್ದಾರೆ, ಬಸಮ್ಮ ಅವರಿದ್ದಾರೆ, ಶಾರದಾ ಪಾಟೀಲ್ ಇದ್ದಾರೆ, ಅನೇಕ ಜನರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ನೀವು ಕೂಡ ಕಾದಂಬರಿ ಓದಿದ್ದರೆ ಇದರ ಸಂವಾದದಲ್ಲಿ ನೀವು ಭಾಗವಹಿಸಬಹುದು. ಓದಿದ್ರೂ ಕೂಡ ಇಲ್ಲಿಯವರೆಗೆ ಆಡಿದ ಮಾತುಗಳನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಆ ಹಿನ್ನೆಲೆಯಲ್ಲಿ ನೀವು ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ದೇವೇಂದ್ರಪ್ಪ ಅವ್ರ ಮಾತಾಗಿರ್ಬೋದು, ಆಮೇಲೆ ಲೇಖಕರ ಮಾತಾಗಿರ್ಬೋದು, ಈಗ ನಾನು ಆಡ್ಲಿರೋ ಕೆಲವು ಮಾತುಗಳಾಗಿರ್ಬೋದು. ಒಂದೇ ಕಾದಂಬರಿಯನ್ನ ಓದಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದರಲ್ಲಿ ಒಂದು ಕಾನ್ಫ್ಲಿಕ್ಟ್ ಇದೆ. ಆಧುನಿಕತೆ ಮತ್ತು ಪರಂಪರೆಯ ನಡುವಿನ ತಿಕ್ಕಟ. ದೇವೇಂದ್ರಪ್ಪ ಹೇಳಿದ್ರು, ಯಾವುದೇ ಒಂದು ಕೃತಿಯಲ್ಲಿ ಒಂದು ಕಾನ್ಫ್ಲಿಕ್ಟ್ ಇರಬೇಕಾಗ್ತದೆ. ಆ ಕಾನ್ಫ್ಲಿಕ್ಟ್ ಎಷ್ಟು ಜಟಿಲವಾಗಿರುತ್ತದೆಯೋ, ಎಷ್ಟು ಸಂಕೀರ್ಣವಾಗಿರುತ್ತದೆಯೋ, ಎಷ್ಟು ಕ್ಲಿಷ್ಟಕರವಾಗಿರುತ್ತದೆಯೋ ಅಷ್ಟು ಆ ಕಾದಂಬರಿಯ ಅರ್ಥ ಪ್ರಪಂಚ ಹೆಚ್ಚಾಗ್ತಾ ಹೋಗ್ತದೆ. ಸರಳವಾಗಿರುವುದು, ಬಹಳ ಸರಳವಾಗಿರುವುದು ಒಂದು ವಿಧಾನ. ಈಗ ಅದು ಆ ಕಾದಂಬರಿ ಆ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಯಾವುದೇ ಒಬ್ಬ ಲೇಖಕ ಬಹಳ ಸರಳ ಕಾದಂಬರಿ ಬರಿಬೇಕು ಅಂತಲೂ ಹೋಗೋದಿಲ್ಲ, ಬಹಳ ಕಠಿಣವಾದ ಕ್ಲಿಷ್ಟಕರವಾದ ಕಾದಂಬರಿಯನ್ನ ಬರಿಬೇಕು ಅಂತ ಅವನು ಪ್ರಯತ್ನ ಮಾಡೋದಿಲ್ಲ. ಅದು ತಂತಾನೆ ಆಗ್ಬಿಡ್ತದೆ. ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಾಟಕ ಬರೆದ, ಕುವೆಂಪು ಅವರು 2 ಕಾದಂಬರಿಗಳನ್ನ ಪ್ರಸ್ತಾಪ ಮಾಡಿದ್ರಲ್ಲ, ಅವೆಲ್ಲ ರೂಪುಗೊಳ್ತವೆ. ಅದೊಂದು ವಿಚಿತ್ರವಾದಂತ ಪ್ರೊಸೆಸ್. ಅದು ಕ್ರಿಯೇಷನ್ ಏನ ಇದೆಯಲ್ಲ, ಅದು ಬಹಳ ಸೂಕ್ಷ್ಮ ಇದರಲ್ಲಿ ನಡೆದು ಹೋಗ್ತದೆ. ಈಗ ಒಬ್ಬ ಲೇಖಕ ನಾನು ಹೀಗೆ ಅಂತಲೂ, ಹೀಗೆ ನನ್ನ ಕಾದಂಬರಿ ಹೀಗೆ ಬರದೆ ಇದೇ ಇದರ ಅರ್ಥ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಾದಂಬರಿ ಅವನನ್ನ ಮೀರಿ ಬೆಳೆದಿರ್ತದೆ. ಪ್ರಕಟ ಆದ್ಮೇಲೆ ಅದು ಒಬ್ಬ ಲೇಖಕನ ಸ್ವತ್ತು ಅಲ್ವೇ ಅಲ್ಲ. ಹೀಗಾಗಿ ಅದನ್ನ ನಾವು ಬಿಟ್ಟು ಬಿಡಬೇಕು. ಸಾರ್ವಜನಿಕರೇ ಅಂದ್ರೆ ಓದುಗರಿಗೆ ಬಿಟ್ಟು ಬಿಡಬೇಕು. ಓದುಗರಲ್ಲೂ ಒಂದು ವಿವೇಕ ಇರ್ತದೆ, ಒಂದು ಸಂಸ್ಕಾರ ಇರ್ತದೆ, ಸಂಸ್ಕೃತಿ ಇರ್ತದೆ, ಇರಬೇಕು. ಇರದೇ ಇದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಇಂಥ ಒಂದು ತಿಕ್ಕಾಟ, ಒಂದು ಕಾನ್ಫ್ಲಿಕ್ಟ್ ನಾವು ಕಾಣ್ಬೋದು. ಈ ತಿಕ್ಕಾಟ ಇರೋದ್ರಿಂದಲೇ ಕಾದಂಬರಿಗೆ ಹೆಚ್ಚು ಮಹತ್ವ ಬರ್ತದೆ. ಈಗ ಭೀಮನ ಮಾತನ್ನ ಬಸವರಾಜ ಕೇಳ್ಬಿಟ್ಟಿದ್ರೆ ಏನಾಗ್ತೈತಿ, ಸಮಸ್ಯೆ ಬಗೆಹರಿದು ಹೋಗ್ಬಿಡ್ತಿತ್ತು. ಒಂದೊಂದ್ಸಲ ಚೋಮನದುಡಿ ಕಾದಂಬರಿಯ ಪ್ರಶ್ನೆ ಬಂದಾಗ ನಮ್ಮ ಅನೇಕ ಜನ ಸ್ನೇಹಿತರು ಹೇಳ್ತಾ ಇದ್ರು, ಇಲ್ಲ ಸರ್, ಅವ್ರು ಕೊಡ್ಬೇಕಾಗಿತ್ತು, ಯಾರೋ ಲ್ಯಾಂಡ್ ಅವನಿಗೆ ಚೋಮನಿಗೆ ಒಂದು ಸಂಗಪ್ಪಯ್ಯ ಹೊಲವನ್ನ ಕೊಡ್ಬೇಕಾಗಿತ್ತು. ನಾನು ಹೇಳ್ತೀನಿ, ಬಹಳ ಕೆಟ್ಟ ರೀತಿಯಿಂದ ನೀವು ಅದನ್ನ ಓದ್ತಾ ಇದ್ರಿ, ಕೊಡಬಾರ್ದಾಗಿತ್ತು. ಕೊಟ್ಟಿದ್ರೆ ಅದು ಮಹತ್ವದ ಕಾದಂಬರಿಗಳ ಸಾಲಿಗೆ ಸೇರ್ತಾ ಇರ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅನ್ನೋ ಚರ್ಚೆ ಆಗ್ಬೇಕು ಅಂತಂದ್ರೆ ಅದು ಕೊಡಬಾರ್ದು. ಹೀಗಾಗಿ ದಿಸ್ ಇಸ್ ನಾಟ್ ದಿ ಲಿಮಿಟೇಷನ್ ಆಫ್ ಶಿವರಾಮ್ ಕಾರಂತ್, ನಮ್ಮ ಲಿಮಿಟೇಷನ್ ಅದು. ಈಗ ರಾಮಾಯಣದಲ್ಲಿ ಹಿಂಗಾಗ್ತದೆ, ಮಹಾಭಾರತದಲ್ಲಿ ಹಿಂಗಾಗ್ತದೆ, ಹಂಗಾಗಿರೋದ್ರಿಂದಲೇ ನಮಗೆ ಚರ್ಚೆಗೆ, ಸಂವಾದಕ್ಕೆ ಆಸ್ಪದ ಸಿಕ್ಕಿದೆ. ಸೊ ಹೀಗಾಗಿ ಇಲ್ಲಿ ಇಂಥ ಒಂದು ಕಾನ್ಫ್ಲಿಕ್ಟ್ ಸಹಜವಾಗಿ ನಡೆದಿದೆ. ಆಮೇಲೆ ಅಭಿವೃದ್ಧಿ ಮತ್ತು ಯಥಾಸ್ಥಿತಿ ಬಗ್ಗೆ ಇದು ಕಾದಂಬರಿಯ ಒಂದು ಮೂಲ ಕಾನ್ಫ್ಲಿಕ್ಟ್. ಇದು ತಿಕ್ಕಾಟ. ಆಧುನಿಕತೆ ಅಂದ್ರೆ ಅಭಿವೃದ್ಧಿ ಮತ್ತು ಯಥಾಸ್ಥಿತಿ. ದೇವೇಂದ್ರಪ್ಪ ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ರು. ಕೊನೆಗೆ ಆ ಕೆರೆಗೆ ಗೋಡೆಯನ್ನ ಕಟ್ಟಿ ಅಲ್ಲಿ ಪೈಪ್ ನಿಂದ ನೀರನ್ನ ಹೊರಗಡೆ ತೆಗೆದುಕೊಂಡು ಹೋಗೋದು ಊರಿನ ಜನರಿಗೆ ಕೊಡ್ತಾ ಇದ್ನೋ ಅಥವಾ ಕೆಲವು ಜನರಿಗೆ ಕೊಡ್ತಾ ಇದ್ನೋ, ಅದನ್ನ ಮಾರಾಟ ಮಾಡ್ತಾ ಇದ್ನೋ, ಅದೆಲ್ಲ ನಮ್ಮ ಊಹೆಗೆ ಬಿಟ್ಟದ್ದು. ಆದ್ರೆ ಅಲ್ಲಿ ಭೀಮ ಮತ್ತು ಬಸಯ್ಯ ತಾತ ಅವರೆಲ್ಲ ಅದನ್ನ ಯಥಾಸ್ಥಿತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವವರು. ಆಮೇಲೆ ಇವರು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕಾಶ್ ಆಗಿರ್ಬೋದು, ಇವರಾಗಿರ್ಬೋದು, ಅದನ್ನ ಕಟ್ಟುವ ಕೆಲಸವನ್ನ ಅದನ್ನೆಲ್ಲ ಮಾಡ್ತಾ ಇದ್ರು. ಸೊ ಈ ಕಾನ್ಫ್ಲಿಕ್ಟ್ ಚೆನ್ನಾಗಿ ಬಂದಿದೆ ಕಾದಂಬರಿಯಲ್ಲಿ. ಇನ್ನು ಮ್ಯಾಜಿಕ್ ರಿಯಲಿಸಮ್ ಅನೇಕ ಲಕ್ಷಣಗಳು ಈ ಕೃತಿಯಲ್ಲಿ ನಮಗೆ ಕಾಣ್ತವೆ. ಹದ್ದು ಬರುವುದು, ಅಂದ್ರ ಪ್ರಾಣಿಗಳು ಪಕ್ಷಿಗಳು ಮಾತನಾಡುವುದು, ವಿಚಿತ್ರ ಕನಸುಗಳನ್ನು ಬಿಡುವುದು, ಇದೆಲ್ಲ ಇದೆ. ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ಕನಸುಗಳ ಬಗ್ಗೆ ಒಂದು ಉಪನ್ಯಾಸವನ್ನ ಯಾರಾದ್ರೂ ಮಾಡಬಹುದು. ಅನೇಕ ಕನಸುಗಳಿವೆ, ಅದ್ಭುತವಾದ ಕನಸುಗಳಿವೆ. ಐ ಎಂಜಾಯ್ ದೀಸ್ ಡ್ರೀಮ್ಸ್. ಈ ಕಾದಂಬರಿ ಕನಸುಗಳಿಂದಲೇ ಪ್ರಾರಂಭ ಆಗ್ತದೆ, ಕನಸುಗಳಿಂದಲೇ ಮುಕ್ತಾಯ ಆಗ್ತದೆ. ಮಧ್ಯದಲ್ಲೂ ಕೂಡ ಕಾದಂಬರಿ ಉದ್ದಕ್ಕೂ ನಮಗೆ ಕನಸುಗಳ ಕಾಣ್ತಾ ಹೋಗ್ತವೆ ಪಾತ್ರಗಳು.
ಈ ಬಸವರಾಜಪ್ಪ ಗೌಡ, ಪ್ರಕಾಶ, ಭೀಮ, ಶುಭಸಯ್ಯ, ಬಸಯ್ಯ ತಾತ, ನೀಲಮ್ಮ ಗೌಡ್ಸೇನಿ ಇವೆಲ್ಲ ಒಳ್ಳೆಯ ಪಾತ್ರಗಳು, ಸಶಕ್ತವಾದಂತ ಪಾತ್ರಗಳು. ಎರಡು ಸಣ್ಣ ಘಟನೆಗಳನ್ನ ಪ್ರಸ್ತಾಪ ಮಾಡಿ ನಾನು ನಿಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಒಂದು ಘಟನೆ ಏನಂದ್ರೆ, ಕಾದಂಬರಿಯ ಕೊನೆಗೆ ಒಂದು ಹದ್ದು ನಮಗೆ ಕಾಣಿಸ್ತದೆ. ಅದು ಆ ಹದ್ದು ಬಸಯ್ಯ ತಾತ ಮತ್ತು ನೀಲಮ್ಮರನ್ನ ಬೆಂಕಿಯಲ್ಲಿ ಹಾಕ್ತದೆ. ಆಗ ಬೆಂಕಿ ನಂದಿಸಲು ಕೆರೆ ಒಳಗಡೆ ನೀರು ಇರೋದಿಲ್ಲ. ಹೀಗಾಗಿ ಭೀಮಾ ಮತ್ತು ಶಿವಬಸವ ನೀರಿಗಾಗಿ ಪ್ರತಿಪಿಸ್ತಾರೆ. ಹೀಗಾಗಿ ಇಂಥ ಒಂದು ಸನ್ನಿವೇಶ ಕಾದಂಬರಿ ಕೊನೆಗೆ ಬರ್ತದೆ. ಇದೊಂದು ಕನಸು. ಇದು ಕನಸು ಅಷ್ಟೇನೆ. ಆದ್ರೆ ಆ ಬಸಯ್ಯ ತಾತ ಮತ್ತು ನೀಲಮ್ಮ, ಈ ಭೀಮ ಮತ್ತು ಅವನ ಪ್ರೇಯಸಿಯೋ ಹೆಂಡತಿಯೋ ಈ 4 ಜನ ಕೆರೆಗೆ ಮಲಗಲಿಕ್ಕೆ ಹೋಗ್ತಾರೆ ರಾತ್ರಿ. ಯಾಕಂದ್ರೆ ನಾಳೆ ಬೆಳಗಾದಾಗ ಈ ಕೆರೆ ಇದೇ ಸ್ಥಿತಿಯಲ್ಲಿ ಇರೋದಿಲ್ಲ, ಇದು ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ. ಆ ರಾತ್ರಿಯನ್ನು ಅಲ್ಲಿ ಕಳಿಬೇಕು ಅಂತ ಹೋಗಿರ್ತಾರೆ. ಅಲ್ಲಿ ಹೋದಾಗ ರಾತ್ರಿ ಮಲಗಿರ್ತಾರೆ. ಒಂದ್ ಕಡೆ ಯಾರು ಬಸಯ್ಯ ತಾತ, ನೀಲಮ್ಮ ಒಂದ್ ಕಡೆ ಮಲಗಿರ್ತಾರೆ. ಆಮೇಲೆ ಈ ಕಡೆ ಭೀಮಾ ಮತ್ತು ಶಿವಬಸವ, 4 ಹೆಸರು, ಅವ್ರೊಂದ್ ಕಡೆ ಮಲಗಿರ್ತಾರೆ. ಅವಾಗ ಅವನು ಆ ಹೆಣ್ಣು ಮಗಳ ಸಖ್ಯವನ್ನ ಬಯಸ್ತಾನೆ. ವಿಚಿತ್ರ ಅನ್ನಿಸ್ತು ನನಗೆ ಈ ಸನ್ನಿವೇಶ ಓದಿದಾಗ. ರಾತ್ರಿ ಹೊತ್ತು ಒಂದು ಬಹಳ ಒಳ್ಳೆ ಕೆಲಸಕ್ಕಾಗಿ ಅವರೆಲ್ಲ ಅಲ್ಲಿ ಸೇರಿದ್ದಾರೆ, ಎಲ್ಲರೂ ಸೇರಿ ರಾತ್ರಿ ಸಮಯ ಕಳೆಯಬೇಕು. ಹೀಗಿರುವಾಗ ಇವರಿಬ್ರು ಏಕಾಂತದಲ್ಲಿ ಸೇರ್ಲಿಕ್ಕೆ ಬಯಸ್ತಾರೆ. ಆಕೆ ಪ್ರತಿಭಟಿಸ್ತಾಳೆ, ಇಲ್ಲ ಇದು ಸರಿಯಲ್ಲ ಹೀಗೆ. ಅವಾಗ ಅವನು ಹೇಳ್ತಾನ, ಅಯ್ಯ ನಿನ್ನ ರಾತ್ರಿ ಆಗೋದು ಎದಕ್ಕ, ಇದೆಲ್ಲ ನಮ್ಮ ಗೌಡ್ಸಾನಿಗೆ ಗೊತ್ತದ, ಸುಮ್ಮನೆ ಹತ್ತಿರ ಬಾ ಅಂತ ಅವನಿಗೆ ಹೇಳ್ತಾನೆ. ಆಮೇಲೆ ಅವರಿಬ್ರು ಜೊತೆಯಾಗಿ ಅಲ್ಲಿ ಮಲಗ್ತಾರೆ ಅಂತ ಒಂದು ಸನ್ನಿವೇಶ ಬರ್ತದೆ. ನಾನು ಇದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಇದನ್ನ ಈ ಪಾತ್ರಗಳನ್ನ ಅಥವಾ ಈ ಕಾಮನೆಗಳನ್ನ ಸರಿಯಾಗಿ ರಾಜಶೇಖರ್ ಗ್ರಹಿಸಿದ್ದಾರೆ ಅಂತ ಅನಿಸ್ತದೆ ನನಗೆ. ಒಂದು ಉದಾಹರಣೆಯನ್ನ ಕೊಡಬಹುದು. ಗಾಂಧಿ ಅವರಪ್ಪ ಸಾಯುವಾಗ ಅಪ್ಪ ಹಾಸಿಗೆಯಲ್ಲಿರ್ತಾನೆ. ಇನ್ನೇನು 2-3 ಗಂಟೆಯಲ್ಲಿ ಸತ್ತು ಹೋಗ್ಬೇಕು. ಆಮೇಲೆ 2-3 ದಿವಸದಿಂದ ಅವನ ಸಹೋದರರು ಅಪ್ಪನ ಸೇವೆಯನ್ನ ಮಾಡಿರ್ತಾರೆ. ಆಮೇಲೆ ಗಾಂಧಿ, ಅವಾಗ ಮಹಾತ್ಮ ಆಗಿರಲಿಲ್ಲ ಗಾಂಧಿ ಅಲ್ಲಿಗೆ ಬರ್ತಾರೆ. ಗಾಂಧಿಗೆ ಬಂದಾಗ ಅವರು ಚಿಕ್ಕಪ್ಪ ಹೇಳ್ತಾನೆ, ನೋಡಪ್ಪ ಎಲ್ಲರೂ ಅಪ್ಪನ ಮೇಲೆ ಎಲ್ಲ ನಿಂತ್ಗೆಟ್ಟಿದ್ದಾರೆ, ಇವತ್ತಿನ ಕೆಲಸ ನೀನ್ ಸ್ವಲ್ಪ ಅಪ್ಪನ ನೋಡ್ಕೋ ಅಂತ ಹೇಳ್ತಾನೆ ಚಿಕ್ಕಪ್ಪ. ಅವಾಗ ಗಾಂಧಿ ಅಪ್ಪನ ಪಕ್ಕದಲ್ಲಿ ಬೆಡ್ ಪಕ್ಕದಲ್ಲಿ ಕೂತ್ಕೊಂಡು ಅವನ ಆರೈಕೆ ಮಾಡ್ತಿರ್ತಾನೆ. ಅವಾಗ ಏನ್ ಅನಿಸ್ತದೆ ಅಂದ್ರೆ, ಇಲ್ಲ ನಾನು ನನ್ನ ಹೆಂಡತಿಯನ್ನ ಪ್ರೈವೇಟ್ ಆಗಿ ಆಕಿನ ಭೇಟಿ ಆಗ್ಬೇಕು, ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಅನಿಸ್ತದೆ ಅವನಿಗೆ, ಗಾಂಧಿಗೆ. ಅದು ಅವರ ಆಟೋಬಯೋಗ್ರಫಿಲಿ ಇದೆ. ಆಗ ಗಾಂಧಿ ತನ್ನ ಹೆಂಡತಿಯ ಕದವನ್ನ ತಡ್ತಾನೆ, ರೂಮಿನ ಕದವನ್ನ ತಡ್ತಾನೆ. ಹೆಂಡತಿ ಕೇಳ್ತಾಳೆ, ಅಲ್ರಿ ಅಲ್ಲಿ ನಿಮ್ಮ ತಂದೆ ಮಲಗಿದ್ದಾರೆ, ಯಾವಾಗ ಪ್ರಾಣ ಹೋಗ್ತದೋ ಗೊತ್ತಿಲ್ಲ, ಮನೆಗೆ ತುಂಬಾ ಜನ ಇದ್ದಾರೆ, ನನ್ ರೂಮಿಗೆ ಯಾಕೆ ಬರ್ತಾ ಇದ್ದೀರಿ ಅಂತ ಹೆಂಡತಿ ಕೇಳ್ತಾಳೆ, ಕಸ್ತೂರ್ಬಾ ಕೇಳ್ತಾಳೆ. ಕೇಳೋದಿಲ್ಲ ಗಾಂಧಿ, ಒಳಗಡೆ ಹೋಗಿ ಆಕೆ ಜೊತೆ ಸಮಯವನ್ನ ಕಳೀತಾನೆ. ಒಂದು ಅರ್ಧ ಗಂಟೆ ಆದ ಮೇಲೆ ಯಾರೋ ಬಾಗ್ಲ ತಡ್ತಾರೆ. ಅವನು ಗಾಂಧಿ ಬಾಗ್ಲ ತೆಗಿತಾನೆ. ಅವ್ರು ಹೇಳ್ತಾರೆ, ಅಪ್ಪ ಹೋದ ಅಂತ ಒಂದು ಸನ್ನಿವೇಶ. ಅವನಿಗೆ ಅದರಿಂದ ಪಶ್ಚಾತ್ತಾಪ ಆಗ್ತದೆ, ಅದೆಲ್ಲ ಇದೆ. ಈ ಒಂದು ಇದನ್ನು ಓದಿದಾಗ, ಈ ಸನ್ನಿವೇಶ ಓದಿದಾಗ ನನಗೆ ಗಾಂಧಿ ಮತ್ತು ಆ ದಿನ, ಆ ಕ್ಷಣ, ಆ ಹೊತ್ತು ನೆನಪಾಯ್ತು. ಇನ್ನೊಂದು, ಇಲ್ಲಿ ಭೀಮ ಬಹಳ ಅದ್ಭುತವಾದಂತ ಪಾತ್ರ, ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಸಾಬಯ್ಯ ಅಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಈ ಸಾಬಯ್ಯ ಭೀಮನಿಗೆ ಹೇಗೆ ಕುಂಟೆ ಹೊಡಿಬೇಕು, ಮಡಿಕೆ ಹೇಗೆ ಹೊಡಿಬೇಕು ಅಂತೆಲ್ಲ ಕಲಿಸ್ಕೊಡ್ತಾನೆ. ನನಗೂ ಈ ಕಾದಂಬರಿ ಓದಿದಾಗ 40-45 ವರ್ಷಗಳ ಹಿಂದೆ, ನಾನು 9-10 ವರ್ಷದ ಹುಡುಗನಿದ್ದಾಗ ನಮ್ಮ ಹೊಲದಲ್ಲಿ ನಾವು ಗಳೆ ಹೊಡಿತಿದ್ವಿ, ಆಮೇಲೆ ಕುಂಟೆ ಹೊಡಿತಿದ್ವಿ, ಮಡಿಕೆ ಹೊಡಿತಿದ್ವಿ, ಆಮೇಲೆ ಅಕಡಿ ಸಾಲ ಹಾಕ್ತಿದ್ವಿ, ಆಮೇಲೆ ಜೋಳ ಕೊಯ್ಯೋದು, ಆಮೇಲೆ ಇದೆಲ್ಲ ಕುಸುಬಿ ಕೊಯ್ಯೋದು ಬಹಳ ಕಷ್ಟದ ಕೆಲಸ. ಮುಳ್ಳು ಇರ್ತಿತ್ತು ಅದಕ್ಕೆ. ಕುಸುಬಿ ಕೊಯ್ದು ಆಮೇಲೆ ಕುಸುಬಿಯನ್ನು ಅದನ್ನ ಬಡಿದು ಕಾಳು ಮಾಡೋದು, ಇದೆಲ್ಲ ನನಗೆ ಒಂದು ಎಲ್ಲ ಅನುಭವಗಳು ಮತ್ತೆ ನನಗೆ ನೆನಪಿಗೆ ಬಂದವು. ಅಲ್ಲಿ ಸಾಬಯ್ಯ ಏನ್ ಹೇಳ್ತಾನೆ ಅಂತಂದ್ರೆ, ಎತ್ತುಗಳ ಜೊತೆ ಮಾತನಾಡ್ಬೇಕಪ್ಪ, ಎತ್ತುಗಳು ನಿನ್ನ ಕೈಯಲ್ಲಿ ಬಾರ್ಕೋಲ್ ಇರ್ಬೇಕು, ನೀನ್ ಹೊಡಿಬಾರ್ದು, ಹಿಂಗ್ ಕೈ ತಿರು ಸಾಕು, ಎತ್ತುಗಳಿಗೆ ಗೊತ್ತಾಗ್ಬಿಡ್ತೈತಿ,
ಅಂತ ಸಾಬಯ್ಯ ಹೇಳ್ತಾನೆ. ಆ ಕನ್ವರ್ಸೇಷನ್ ಏನಿದೆಯಲ್ಲ, ಅವಾಗ ಭೀಮ ಎತ್ತುಗಳ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಈಗ ನಮ್ಮ ಹಳೆ ಮನೆಯವ್ರು ಹೇಳ್ತಾರಲ್ಲ, ಈ ಎಲ್ಲಾ ಪಾತ್ರಗಳು ನನ್ನ ಮನಸ್ಸಿನಲ್ಲಿದ್ದು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ವು, ನನ್ನನ್ನ ಫೋರ್ಸ್ ಮಾಡ್ತಾ ಇದ್ವು ಅಂತೇನ್ ಹೇಳಿದ್ರಲ್ಲ, ಅದು ಬಹಳ ಸಹಜವಾದದ್ದು. ಒಬ್ಬ ಲೇಖಕನಿಗೆ ಹಾಗೆ ಅನಿಸುವುದು ಸಹಜ, ಮತ್ತು ಹಾಗೆ ಅನಿಸ್ಬೇಕು, ಮತ್ತು ಹಾಗೆ ಅನಿಸ್ದಾಗ್ಲೇ ಕೃತಿಯನ್ನ ಬರಿಬೇಕು. ಹೀಗೆ ಈ ಎತ್ತುಗಳ ಜೊತೆ ಸಂವಾದ ಮಾಡೋದು, ಹದ್ದಿನ ಜೊತೆ ಮಾತನಾಡುವುದು ಅದು ಬೇರೆ, ಅದು ಮ್ಯಾಜಿಕ್ ರಿಯಲಿಸಂ. ಆದ್ರೆ ಎತ್ತುಗಳ ಜೊತೆ ಮಾತನಾಡೋದು, ಆಮೇಲೆ ನದಿ ಜೊತೆ ಮಾತನಾಡೋದು, ಹರ್ಮನ್ ಹೆಸ್ ಅಂತ ಹೇಳಿ ಒಬ್ಬ ದೊಡ್ಡ ಕಾದಂಬರಿಕಾರ, ಜರ್ಮನ್ ಕಾದಂಬರಿಕಾರ, ದಯವಿಟ್ಟು ಆ ಕಾದಂಬರಿಯನ್ನು ನೀವು ಓದ್ಬೇಕು. ಅಲ್ಲೂ ಕೂಡ ಅವನು ಅಲ್ಲಿ ಸಿದ್ಧಾರ್ಥ ಅಂತ ಬರ್ತಾನೆ, ಅದು ಭಾರತೀಯ ಕಾದಂಬರಿ, ವಸ್ತು ಭಾರತೀಯದ್ದು, ಬರೆದವನು ಜರ್ಮನ್ದವನು. ಅವನು ನದಿಯೊಂದಿಗೆ ಮಾತನಾಡ್ತಾನೆ. ಆ ನದಿಯಿಂದ ಅವನು ಒಬ್ಬ ಗುರುವಿನಿಂದ ಏನು ಕಲಿಬೇಕಾಗಿತ್ತು ಅದು ಒಂದು ನದಿಯಿಂದ ಕಲಿತಾನೆ. ಹಾಗೆ ಈ ಎತ್ತುಗಳೊಂದಿಗೆ ಸಂವಾದ ಮಾಡುವ ಒಂದು ಸನ್ನಿವೇಶ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಈ ಕಾದಂಬರಿಯಲ್ಲಿ ಅನೇಕ ಅದ್ಭುತವಾದಂತಹ ಸನ್ನಿವೇಶಗಳಿವೆ, ಸಂದರ್ಭಗಳಿವೆ, ಪಾತ್ರಗಳಿವೆ, ಬಹಳ ಸೂಕ್ಷ್ಮವಾದಂತಹ ಒಂದು ಲೋಕದರ್ಶನ ಈ ಕಾದಂಬರಿಯಲ್ಲಿದೆ. ಮತ್ತು ಸಹಬಾಳ್ವೆಯ, ಸಹಜೀವನದ ಕನಸುಗಾರಿಕೆ ಕೂಡ ಈ ಕಾದಂಬರಿಯಲ್ಲಿ ಇದೆ. ಹೀಗೆ ಅನೇಕ ಒಳ್ಳೆಯ ಲಕ್ಷಣಗಳನ್ನ ಈ ಕಾದಂಬರಿ ಒಳಗೊಂಡಿದೆ. ಇದರ ಇತಿಮಿತಿಗಳ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೇನೋ ಅನ್ಸಿಲ್ಲ, ಹೀಗಾಗಿ ನಾನು ಯಾವ ಮಾತನ್ನು ಆಡೋದಿಲ್ಲ. ಸೊ ಧಾರವಾಡ ಕಟ್ಟೆಯ ಪರವಾಗಿ ನಾನು ಸ್ನೇಹಿತರಾದ ಹಳೆಮನೆ ರಾಜಶೇಖರ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತು ದೇವೇಂದ್ರಪ್ಪ ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ಮಾತುಗಳನ್ನ ಆಡಿದ್ರು, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನೀವು ಶನಿವಾರ ಭೇಟಿಯಾಗೋಣ. ಶೇಕ್ಸ್ಪಿಯರ್ ನಾಟಕದ ಬಗ್ಗೆ ಮತ್ತೆ ಒಂದು ಉಪನ್ಯಾಸ ಇದೆ, ಉಪನ್ಯಾಸ ಕೇಳೋಣ, ಚರ್ಚೆ ಮಾಡೋಣ. ಈಗ ಇಷ್ಟು ಮಾತುಗಳು ಸಾಕು. ನೀವು ದೇವೇಂದ್ರಪ್ಪ ಅವರೊಂದಿಗೆ ಸಂವಾದ ಮಾಡ್ಬೋದು, ಅಥವಾ ಲೇಖಕರಾದ ನಮ್ಮ ಹಳೆ ಮನೆಯವರಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ತಾವುಗಳು ಏನಾದರೂ ಪ್ರಶ್ನೆಗಳಿದ್ದರೆ ಯಾರಿಗಾದರೂ ಕೇಳಬಹುದು ಸರ್. ಒಂದು ಕ್ವಶನ್ ಇದೆ, ಶಾರದಾ ಪಾಟೀಲ್ ಮೇಡಮ್ ಅವರು ಕೇಳಿದ್ದಾರೆ. ಒಡಲುಗೊಂಡವರು ಕಾದಂಬರಿಯ ಹೆಸರಿನ ಬಗ್ಗೆ ಸ್ಪಷ್ಟತೆ ನೀಡಿ ಸರ್ ಅಂತ ಹೇಳಿ. ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ದೇವೇಂದ್ರಪ್ಪ ಅವರು ಹೆಸರು ನನಗೆ ಅದ್ರ ನಾವೆಲ್ಲ ಹೊಟ್ಟೆಗಾಗಿ ಹೋರಾಟ ಮಾಡ್ತೀವಿ ಅಂತ, ಹಸಿವಿಗಾಗಿ ಹೋರಾಟ ಮಾಡ್ತೀವಿ ಅಂತ. ಹೀಗಾಗಿ ಅದು ವೈಲನ್ ಸಾರು ಮಾತಾಡುವಾಗ ಹೇಳ್ತಾ ಇದ್ರು, ಎಲ್ಲರದು ಹೊಟ್ಟೆ ಇದೆ. ಪ್ರಕಾಶಂದಿದೆ, ಬಸವರಾಜಂದಿದೆ, ನೀಲಮಂದಿದೆ, ಭೀಮಂದಿದೆ. ಅಂದ್ರೆ ಈ ಹೋರಾಟದಲ್ಲಿ ನಾವ್ ಏನೆಲ್ಲ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲದಾಗೆ ನಾವು ಮಾಡ್ತಾ ಇರ್ತೀವಿ. ನಾವು ಅದು ನಮ್ಮನ್ನ ಮೀರಿ ಹೋಗ್ತಾ ಇರುತ್ತೆ ಯಾವಾಗ್ಲೂ. ನಾವೊಂಥರ ಬದುಕ್ತಾ ಇದ್ರೆ ನಮ್ಮ ಆಲೋಚನೆಗಳು, ಚಿಂತನೆಗಳು, ನಮ್ಮ ಮನೋಭಾವಗಳು ಇನ್ನೊಂಥರ ಚಲಿಸ್ತಾ ಇರ್ತವೆ. ಇದು ಬಹಳ ಸಂಕೀರ್ಣವಾಗಿರುವಂಥದ್ದು. ಇದನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ತುಂಬಾ ಕಷ್ಟನೇ. ಹಾಗಾಗಿ ಒಡಲುಗೊಂಡವರು ಅಂತ ಹೇಳಿ ನಾನು ಹೆಸರಿಟ್ಟಿರುವಂಥದ್ದು. ಅಂದ್ರೆ ಇಲ್ಲಿ ಯಾರು ದುಷ್ಟರಂತನೋ, ಅಥವಾ ಇಲ್ಲಿ ಯಾರು ಕಳ್ಳರಂತನೋ, ಸುಳ್ರಂತನೋ, ಮೋಸಗಾರರು, ಹಿಂಗೇನೇನೋ ಅದನ್ನ ಮನುಷ್ಯನಲ್ಲಿ ವಿಂಗಡಣೆ ಮಾಡಬಹುದು. ಅದರದ ಅಂತಿಮವಾಗಿ ದೇಹ ಮತ್ತು ದೇಹದ ಒಳಗಡೆ ಇರುವಂತಹ ಭಾವಕೋಶ ಅದೇನಂತ ಅರ್ಥ ಆಗೋದು ತುಂಬಾ ಕಷ್ಟ. ಆ ಕಾರಣಕ್ಕಾಗಿ ನಾನು ಅದಕ್ಕೆ ಒಡಲುಗೊಂಡವರು ಅಂತ ಹೇಳಿ ಹೆಸರಿಟ್ಟಿರುವಂಥದ್ದು. ಮತ್ತೆ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ನೇರವಾಗಿ ಕೇಳಬಹುದು. ಹಾಗಾದ್ರೆ ಯಾರಿಗೂ ಪ್ರಶ್ನೆಗಳಿಲ್ಲದಿದ್ದರೆ ಈಗ ಕಾರ್ಯಕ್ರಮವನ್ನ ಕೊನೆಗಾಣಿಸೋಣ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದಂತಹ ಇವತ್ತಿನ ಉಪನ್ಯಾಸಕರಾದಂತಹ ದೇವೇಂದ್ರಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು.
ಥ್ಯಾಂಕ್ ಯು ಸರ್. ಹಾಗೆ ಕಾದಂಬರಿಯ ಲೇಖಕರಾದಂತಹ ರಾಜ್ಕುಮಾರ್ ಹಳೆಮನಿ ಸರ್ ಅವರು ಇಂದು ಈ ಪ್ರೋಗ್ರಾಮ್ ನಲ್ಲಿ ಉಪಸ್ಥಿತಿದ್ದರು. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳೇ ವಂದನೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ.